ಬಿಗ್ ಬಾಸ್ ಮನೆಯ ಬ್ಯೂಟಿ ಕ್ವೀನ್, ಟಾಸ್ಕ್ ಕ್ವೀನ್, ಹಾಗೆ ಸ್ಮೈಲ್ ಕ್ವೀನ್. ಆ ಸ್ಮೈಲ್ ನ ಎಲ್ಲರೂ ಕೂಡ ನೆನಪಿಸ್ಕೊಬೇಕು. ರಾಶಿಕಾ ಶೆಟ್ಟಿ ನಿರೀಕ್ಷೆ ಮಾಡದಂತೆ ಹೊರಗೆ ಬಂದಿದ್ದಾರೆ. ಸಿಕ್ಕಾಬಟ್ಟೆ ಜನ ಬೇಜಾರ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಹೇಗಿದ್ದಾರೆ ಇವಾಗ, ಅದು ಲಾಸ್ಟ್ ವೀಕ್ ಫಿನಾಲೆನಲ್ಲಿ ಇಲ್ಲ ಅನ್ನೋ ಬೇಸರದಲ್ಲೇ ಇದ್ದೇ ಇರ್ತಾರೆ. ಸೊ ಮಾತಾಡ್ಸ್ತಾ ಹೋಗೋಣ. ಹಾಯ್ ರಾಶಿಕಾ, ಹೇಗಿದ್ದೀರಾ? ಹಾಯ್ ಮ್ಯಾಮ್, ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಬೇಜಾರು, ಮತ್ತೆ ನಮ್ ಕೆಲ್ಸ ನಮ್ ಪಾಡಿನ ಹೋಗ್ತಾ ಇದೆ. ಬಿಗ್ ಬಾಸ್ ಮನೆ ಅಂತಂದ್ರೆ ಟಾಸ್ಕ್ ಆಡ್ಬೇಕು. ಟಾಸ್ಕ್ ಯಾರು ಆಡ್ತಾರೆ, ಮನೆ ಜೊತೆ ಎಲ್ಲ ಯಾರು ತುಂಬಾ ಚೆನ್ನಾಗಿರ್ತಾರೆ, ಅಂಡ್ ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾರೆ, ಈ ಎಲ್ಲಾ ಕ್ವಾಲಿಟೀಸ್ ಇಂದ ಫೈನಲ್ ವರ್ಗೂ ಉಳ್ಕೊಂತಾರೆ ಅನ್ನೋದು ಒಂದು ಮಾತು. ರಾಶಿಕಾ ಯಾಕೆ ಉಳ್ಕೊಂಡ್ಲಿಲ್ಲ ಎಲ್ಲಾ ಕ್ವಾಲಿಟೀಸ್ ಇದ್ರು? ನನ್ಗೂ ಇದಕ್ಕೆ ಆನ್ಸರ್ ಗೊತ್ತಿಲ್ಲ. ನಿಮ್ಗೆ ಏನ್ ಅನ್ನಿಸ್ತು? ಯಾಕೆ ಬಂದೆ ಆಚೆ? ಪ್ರಶ್ನೆ ನಮ್ದು. ನನ್ಗೂ ಅದೇ ಪ್ರಶ್ನೆ. ನನ್ಗೂ ಗೊತ್ತಾಗ್ಲಿಲ್ಲ ಯಾಕೆ ಬಂದೆ ಅಂತ. ಬಟ್ ಓಕೆ, ಸ್ವಲ್ಪ ಬೇಜಾರಾಯ್ತು, ಜರ್ನಿ ಇನ್ಕಂಪ್ಲೀಟ್ ಆಯ್ತು ಅನ್ಕೊಂಡು. ಬಟ್ ಆಚೆ ಬಂದು ಈ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಆ ಬೇಜಾರ್ ಈ ತರ ಮರಿತಾ ಇದ್ದೀನಿ. ಯಾರೇ ಬಂದ್ರು ಕೂಡ ಬ್ಯೂಟಿ ಅನ್ನೋ ಹೆಸರಿಗೆ ಒಂದ್ ಹೆಸರು ಕೊಡ್ತಾ ಇದ್ದು, ಅದು ರಾಶಿಕಾ ಹೆಸರು. ಸೊ ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಇಷ್ಟು ಬ್ಯೂಟಿ ಮೇಂಟೈನ್ ಮಾಡೋದಕ್ಕೆ ಏನೆಲ್ಲ ಇದೆ ಅಂತ? ಗೊತ್ತಿಲ್ಲ, ಹಂಗೇನೋ ಏನಾದ್ರು ಬಂದ್ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಸ್ಟಾರ್ಟಿಂಗ್ ನಮ್ಮ ಅಮ್ಮ ಫ್ಯಾಮಿಲಿ ವೀಕ್ ಬಂದಾಗ್ಲೂ ಕೂಡ ನೀನ್ ಫಸ್ಟ್ 2 ವೀಕ್ಸ್ ರೆಡಿನೇ ಆಗ್ತಿರ್ಲಿಲ್ಲ, ಸಿಕ್ಕಾಬಡೆ ಕೋಪ ಬರ್ತಿತ್ತು, ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳ್ತಿದ್ರು. ಬಟ್ ಟೈಮ್ ಕೂಡ ಸಿಕ್ತಿರ್ಲಿಲ್ಲ, ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದೆ ನಾನು. ನಮ್ಮ ಅಮ್ಮ ಹೇಳಿದ್ರು ಫಸ್ಟ್ ಡೇ ಹೋಗಕ್ಕಿಂತ ಮುಂಚೆ, ಫಸ್ಟ್ ಡೇ ಈ ಔಟ್ಫಿಟ್ ಹಾಕೋ, ಸೆಕೆಂಡ್ ಡೇ ಈ ಔಟ್ಫಿಟ್ ಹಾಕೋ ಅಂತ ಎಲ್ಲ ರೆಡಿ ಮಾಡಿ ಕಳ್ಸಿದ್ರು. ಬಟ್ ನನ್ಗೂ ಮುಂಚೆಯಿಂದನೂ ನಂಗೆ ತುಂಬಾ ಡ್ರೆಸ್ ಆಗಕ್ ತುಂಬಾ ಇಷ್ಟ. ಡ್ರೆಸ್ ಅಪ್ ಆಗಕ್ಕೆ, ನೀಟಾಗಿ ಕಾಣಿಸ್ಕೊಳಕ್ಕೆ. ನಂಗೆ ಎಕ್ಸ್ಟ್ರಾ ಏನ್ ಮಾಡಿದ್ರು ಚೆನ್ನಾಗಿ ಕಾಣಿಸಲ್ಲ. ಸಿಂಪಲ್ ಆಗಿ ಹೇಗಿರ್ತೀನಿ ಹಾಗೆ ನಾನು ಕಾಣಿಸ್ಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸೋದು. ನಮ್ಮ ಅಮ್ಮ ತುಂಬಾ ಪ್ರಿಟಿ ಆಗಿದ್ದಾರೆ, ಅದಕ್ಕೆ ನಾನು ಇಷ್ಟು ಚೆನ್ನಾಗಿದ್ದೀನಿ. ನಾವ್ ಹೀಗೆ ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಒಂದು ನಮ್ಗಳಿಗೆ ಅನುಮಾನ ಬಂದಿದ್ದು, ನಾವು ನೋಡೋದು ರಾತ್ರಿ 1:15 ಗಂಟೆ ಅಷ್ಟೇ ನಿಮ್ಮ ಎಪಿಸೋಡ್ ನ. ಬಟ್ ನೀವ್ ಅದ್ರಲ್ಲಿ ಜೀವಿಸೋ ಅಂತದ್ದು ಪ್ರತಿ ಕ್ಷಣ, ಅಂದ್ರೆ 24x7 ಒಂದೇ ಜಾಗ, ಅಷ್ಟೇ ಜನ, ಏನು ಬೇರೆ ಏನು ಇರ್ತಾ ಇರ್ಲಿಲ್ಲ. ಹೆಂಗೆ ಆ ಜೀವನ ನಡೀತಾ ಇದ್ದಿದ್ದು? ಇಲ್ಲಿಂದ ಹೋಗ್ಬೇಕಾದ್ರೆ ನನ್ಗೊಂದು ಕ್ವೆಶನ್ ಇತ್ತು. ಫೋನ್ ಇಷ್ಟು ಯೂಸ್ ಮಾಡ್ತಿರ್ತೀವಿ ನಾವೆಲ್ಲ, ಫೋನ್ಗೆ ಅಡಿಕ್ಟ್ ಆಗಿರ್ತೀವಿ. ಎಲ್ಲಿಗಾರು ಹೋಗ್ಬೇಕಾದ್ರೆ ಏನಕ್ಕೂ ಫೋನ್ ಬೇಕಾಗ್ತಿರತ್ತೆ ನಮ್ಗೆ. ಬಟ್ ಬಿಗ್ ಬಾಸ್ ಮನೆಗೆ ಹೋದ್ರೆ ಫೋನ್ ಇಲ್ಲದೆ ಹೇಗಿರೋದು ಅನ್ನೋದು ನನಗೆ ತುಂಬಾ ಯೋಚನೆ ಇತ್ತು. ಅಲ್ಲಿ ಹೇಳಿದ್ರು ನನಗೆ, ನೀವು ಹೋಗಿದ ತಕ್ಷಣ ಫೋನೇ ಮರ್ತೋಗ್ಬಿಡತ್ತೆ, ಅಲ್ಲಿ ಸಿಚುವೇಶನ್ಸ್ ಆಗಿರತ್ತೆ ಅನ್ಕೊಂಡು. ಬಟ್ ಅಲ್ಲಿ ಹೋಗೋದ್ಮೇಲೆ ಗೊತ್ತಾಯ್ತು ನಂಗೆ ಮನೆಯವರು ನೆನಪಾಗಲ್ಲ ಎಷ್ಟೊಂದ್ಸಲಿ ನಮ್ಗೆ. ಅಲ್ಲಿ ಸಿಚುವೇಶನ್ಸ್ ಆ ತರ ಇರತ್ತೆ. ಜಗಳಗಳು, ನಾಮಿನೇಷನ್ ಪ್ರಕ್ರಿಯೆಗಳು, ಅದರಲ್ಲಿ ಟಾಸ್ಕ್ಗಳು, ಅದ್ರ ಮಧ್ಯೆ ನಮ್ ಟೈಮ್ ಹೇಗ್ ಹೋಗುತ್ತೆ ಅನ್ನೋ ನಮಗೆ ಗೊತ್ತಾಗಲ್ಲ. ಇನ್ನೇನೋ ಟಾಸ್ಕ್ ಮುಗೀತಿದ್ದಂಗೆ ಇನ್ನೊಂದೇನೋ ಟೆನ್ಷನ್ಸ್ ಇರುತ್ತೆ ನಮ್ ತಲೆಯಲ್ಲಿ. ನೆಕ್ಸ್ಟ್ ನಾಮಿನೇಷನ್ಸ್ ಇರುತ್ತೆ, ಈ ವಾರ ಸೇವ್ ಆಗ್ತೀನಾ, ನಾನು ಎಲಿಮಿನೇಟ್ ಆಗ್ತೀನಾ, ಇದೆಲ್ಲ ಇರುತ್ತೆ. ವೀಕೆಂಡ್ ಅಲ್ಲಿ ಬಂದಾಗ ಸುದೀಪ್ ಸರ್ ಏನಾದ್ರು ನಮಗೆ ಸೇವ್ ಆದ್ಮೇಲೆ ಇನ್ಸ್ ಕೊಡ್ತಾರಲ್ಲ, ಚೆನ್ನಾಗ್ ಆಡಿ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕಂದಾಗ ಅದು ನೆಕ್ಸ್ಟ್ ನಾಮಿನೇಷನ್ಸ್ ಬರೋ ತನಕನೂ ಅದೆಲ್ಲ ತಲೆಯಲ್ಲಿ ಇರುತ್ತೆ. ಸೊ ಟೈಮ್ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ಲಿ. ಈ ಟ್ರಿಗರ್ ಪಾಯಿಂಟ್ಗಳಂತ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಯಾಕಂದ್ರೆ ನಾವು ಹೊರಗಿದ್ದೇನೆ ಎಲ್ಲಾ ಎಂಟರ್ಟೈನ್ಮೆಂಟ್ ತಗೊಂಡು ನೆಮ್ಮದಿಯಾಗಿದ್ದನೇ ಕೆಲವೊಂದ್ಸಲ ನಾವು ಟ್ರಿಗರ್ ಆಗ್ಬಿಡ್ತೀವಿ. ಎಲ್ಲೋ ಹಸ್ವಾದಾಗ್ಲೋ ಅಥವಾ ಇನ್ಯಾರೋ ಬೇಡ್ವಿಲ್ದಿದ್ದಾಗ ಮಾಡ್ದಾಗ್ಲೋ ಅಲ್ಲಿ ಅಷ್ಟೂ ಜನ ಇರಿಟೇಟು ಮಾಡ್ತಾ ಇರ್ತಾರೆ. ಒಂದೊಂದ್ಸಲಿ ಊಟ ಸರಿಯಾಗಿರಲ್ಲ. ಯಾವ ಪಾಯಿಂಟ್ ನಿಮ್ಗೆ ಟ್ರಿಗರ್ ಮಾಡ್ತಾ ಇತ್ತು ಅಂತ? ಸ್ಟಾರ್ಟಿಂಗ್ ಅದು ನಂಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು. ಯಾಕಂದ್ರೆ ಸಡನ್ ಆಗೆಲ್ಲ ಹೋಗಿರ್ತೀವಿ ನಾವು, ಈ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ಹೋಗ್ತೀವಿ. ಹೋಗಿದ ತಕ್ಷಣನೇ ನಾಮಿನೇಷನ್ಸ್ ಬರುತ್ತೆ. ನಾವ್ ಇಲ್ದಿರೋದ್ನ ಯಾರೋ ನಾಮಿನೇಟ್ ಮಾಡ್ಬೇಕು ಅಂತ ಸುಮ್ನೆ ರೀಸನ್ಸ್ ಗಳು ಕೊಡ್ತಾರೆ. ಅವ್ರ ಹಿಂಗೆ ಅನ್ಕೊಂಡ್ ಸುಮ್ನೆ ಬ್ಲೇಮ್ಸ್ ಮಾಡ್ತಿರ್ತಾರೆ. ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಿತ್ತು. ಮತ್ ಇರೋದ್ನ ಹೇಳಿ, ಇಲ್ದಿರೋದ್ನ ಯಾಕೆ ಹೇಳೋದು ಅನ್ನೋದು ಒಂದಿರ್ತಿತ್ತು. ಆ ತರ ಸಿಚುವೇಶನ್ಸ್ ಅಲ್ಲಿ ತುಂಬಾ ಟ್ರಿಗರ್ ಆಗ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಹೇಗಾಗ್ತಿತ್ತು ಅನ್ನೋ ಒಂದೊಂದ್ ಪಾಯಿಂಟ್ ಅಲ್ಲಿ ಅವ್ರು ಏನೋ ಮಾತಾಡ್ಕೊಂಡ್ಲಿ ಬಿಟ್ಬಿಡು, ಯಾಕೆ ಆಡಿಯನ್ಸ್ ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ಸತ್ಯ ಯಾವ್ದು ಸುಳ್ಳು ಯಾವ್ದು ಅನ್ಕೊಂಡ್ ತಲೆ ಕೆಚ್ಕೋಬೇಡ ಅಂತ ಅನ್ಕೊಳ್ತಿರ್ತೀನಿ. ಬಟ್ ಒಂದೊಂದ್ ಸಿಚುವೇಶನ್ ಅಲ್ಲಿ ಮಾತಾಡ್ಲೇಬೇಕಾಗತ್ತೆ, ನಾನು ಪ್ರೂವ್ ಮಾಡ್ಬೇಕಾಗತ್ತೆ ತಪ್ಪು ಇದು ಸರಿ ಅನ್ಕೊಂಡು. ಅವ್ರೇನೋ ಸುಳ್ಳು ಹೇಳ್ತಿದ್ದಾಗ ನಂಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಟ್ರಿಗರ್ ಆಗೋಗ್ತಿದೆ. ಈ ಇಡೀ ಜರ್ನಿನಲ್ಲಿ ನಿಮ್ಗೆ ತುಂಬಾ ಹರ್ಟ್ ಮಾಡಿದಂತ ಪಾಯಿಂಟ್ ಯಾರು ಹೇಳಿದ್ದು? ಯಾವ ಪಾಯಿಂಟ್ ತುಂಬಾ ಹರ್ಟ್ ಆಗಿದೆ ಅಂದ್ರೆ ಧ್ರುವ್ ಅಂತ ಹೇಳ್ತಾರೆ ಗೊತ್ತಾ, ಒಂದು ಟ್ರ್ಯಾಕ್. ಅಭಿ ಹಿಂದೆ ಇದ್ರು, ನಂಗೆ ಟ್ರೈ ಮಾಡಿದ್ರು, ಅಭಿಗ್ ಟ್ರೈ ಮಾಡಿದ್ರು, ಅದಾದ್ಮೇಲೆ ಸೂರಜ್ ಅಂದ್ಕೊಂಡು. ಅದು ನಂಗೆ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ಅದು ಯಾರಿಗೆ ಹೇಳಿದ್ರು ತಪ್ಪು, ರಾಶಿಕಂಗೆ ಅಂತ ಅಲ್ಲ, ಯಾವ್ದೇ ಹುಡ್ಗಿಗೆ ಹೇಳಿದ್ರು ತಪ್ಪೇನೆ ಅದು.
ಅದನ್ನ ಹೇಳ್ದಾಗ್ಲೂ ಕೂಡ ರೀಸನ್ಸ್ ಹೇಳಲ್ಲ ವೀಕೆಂಡ್ ಅಲ್ಲಿ ಏನಕ್ಕೆ ಎತ್ತಿಟ್ಟಿದ್ದೆ ಏನು ಅನ್ಕೊಂಡು ನಂದೇ ತಪ್ಪು ಅನ್ನೋ ತರ ತೋರಿಸಿದ್ರು ಅವರು. ಅದು ಸಿಕ್ಕಾಬಟ್ಟೆ ನಂಗೆ ಬೇಜಾರಾಯ್ತು. ಅದನ್ನ ಇವತ್ತಿಗೂ ನಾನು ಮರೆಯಲ್ಲ. ಅದಕ್ಕೆ ಅವ್ರ ಮೇಲೆ ಅಷ್ಟು ನನಗೆ ಕೋಪ, ದ್ವೇಷ, ನಂಗೆ ಇಷ್ಟ ಇಲ್ಲ. ಅಂದ್ರೆ ಒಂದೊಂದ್ಸಲ ಈಗ ನೋಡ್ಬೇಕಾದ್ರೆ ನಮಗೂ ಅನ್ಸುತ್ತೆ ಹೌದು ರಾಶಿಕಾ ಮತ್ತೆ ಸೂರಜ್ ಲವಲ್ ಬಿದ್ರ ಅಂತ. ಬಟ್ ಇನ್ನೊಂದು ಕ್ಷಣ ಯೋಚನೆ ಮಾಡ್ಬೇಕಾದ್ರೆ ಇಡೀ ಅಷ್ಟೇ ಮನೆ, ನೀವೆಲ್ಲೇ ಓಡಾಡಿದ್ರು ಅಷ್ಟೇ ಮನೆ, ಅಷ್ಟು ದಿನದ ಜರ್ನಿ, ನಿಮ್ಮವರು ಅಂತ ಯಾರು ಇಲ್ಲ. ಇರೋರ್ ಜೊತೆ ಏನೋ ಒಂದು ಬಾಂಡ್ ಕನೆಕ್ಟ್ ಆಗುತ್ತೆ, ಏನೋ ಒಂದು ಹಂಚ್ಕೊಬೇಕು ಅಂದಾಗ ನಿಮ್ಮಿಬ್ರಿಗೂ ಒಂದು ಪ್ರೈವಸಿ ಬೇಕಾಗುತ್ತೆ. ಅದನ್ನ ನೀವು ಲವ್ವೇ ಅಂತಾನೆ ಅನ್ನಕ್ಕಾಗಲ್ಲ, ಫ್ರೆಂಡ್ಶಿಪ್ ಅಲ್ಲೂ ಆ ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ. ಸೊ ಈ ತರ ಮನೆಯವರೇ ಆ ತರ ಕ್ರಿಯೇಟ್ ಮಾಡಿದಾಗ ಎಷ್ಟು ಹರ್ಟ್ ಆಗುತ್ತೆ ಅಂತ. ನಂಗೆ ತುಂಬಾ ಖುಷಿ ಆಯ್ತು ನೀವು ಹೇಳಿದೆ, ಯಾಕಂದ್ರೆ ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಮನೇಲಿ. ಟ್ರ್ಯಾಕ್ ಅನ್ನೋ ವರ್ಡ್ಸ್ ಯಾರ ಕಡೆಯಿಂದನೂ ಬರ್ತಿರ್ಲಿಲ್ಲ. ನಾಮಿನೇಷನ್ಸ್ ಅಲ್ಲಿ ಸಿಲ್ಲಿಯಾಗಿ ನಾಮಿನೇಟ್ ಮಾಡ್ತಾ ಇದ್ರು. ನೀವು ಹೇಳ್ದಂಗೆ ನಾವು ಅಷ್ಟೇ ಜನ ಮನೇಲಿ ಇರ್ತೀವಿ. ಒಂದ್ ಹುಡುಗಿ ಕುತ್ಕೊಂಡು ಮಾತಾಡಿದ ತಕ್ಷಣನೇ ಇಲ್ಲಿ ಏನೋ ಟ್ರ್ಯಾಕ್ ನಡೀತಿದ್ದೆ, ಲವ್ ಸ್ಟೋರಿ ಇರ್ಬೇಕು, ಒಂದೇ ವಾರದಲ್ಲಿ ಪ್ರೀತಿ ಆಗೋಯ್ತು, ಇದೆಲ್ಲ ಇಟ್ಸ್ ಆಲ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀರಾ ನೀವು ಅಂತ ಅಷ್ಟೇ. ಯಾಕಂದ್ರೆ ಒಂದ್ ಹುಡುಗಿ ಕೂತ್ ಮಾತಾಡಿದ ತಕ್ಷಣ ಪ್ರೀತಿನೇ ಅಲ್ಲ, ಫ್ರೆಂಡ್ಶಿಪ್ ಅಲ್ಲೂ ಪ್ರೀತಿ ಇರತ್ತೆ, ಅಕ್ಕ ತಮ್ಮನ ಮಧ್ಯೆನೂ ಪ್ರೀತಿ ಅನ್ನೋದಿರತ್ತೆ. ಅಂಡ್ ಬಿಗ್ ಬಾಸ್ ಮನೇಲಿ ನೀವು ಅನ್ಕೊಂತೀರ ಪ್ರೀತಿ ಆಗತ್ತೆ, ಲವ್ ಅಲ್ಲಿ ಬೀಳ್ತೀವಿ ಅನ್ಕೊಂಡು. ಹಂಗಿದ್ರೆ 12 ಸೀಸನ್ ಆಯ್ತು, 11 ಸೀಸನ್ ಅಲ್ಲಿ ಇರೋರು ಮದ್ವೆ ಆಗಿರ್ಬೇಕಿತ್ತು ಇಷ್ಟೊತ್ತಿಗೆ. ಫ್ರೆಂಡ್ಶಿಪ್ ಅಷ್ಟೇನೆ ಅಲ್ಲ ಆಗೋದು. ಆಚೆ ಕಡೆ ಏನಾಗ್ತಿರತ್ತೆ ಅನ್ನೋದು ಗೊತ್ತಿಲ್ಲ, ಆಚೆ ಕಡೆಯಿಂದ ಇನ್ಫಾರ್ಮೇಶನ್ಸ್ ಅನ್ನೋದೇನು ಇರಲ್ಲ ನಮಗೆ, ಆಚೆ ಕಡೆ ಯಾರ ಜೊತೆನೂ ಮಾತಾಡಕ್ಕಿರಲ್ಲ, ಅಲ್ಲೇ ಮಾತಾಡ್ಬೇಕಾಗತ್ತೆ. ಅಷ್ಟು ಜನದ ಮಧ್ಯೆ ನಮಗೆಲ್ಲ ಒಬ್ರು ಮೇಲೆ ನಂಬಿಕೆ ಬರುತ್ತೆ. ಆ ನಂಬಿಕೆ ಎಲ್ಲಾರ ಮೇಲೂ ಬರಲ್ಲ ಅಲ್ಲಿ. ನಮಗ್ ಗೊತ್ತು ಸಿಚುವೇಶನ್ಸ್ ಹೇಗಿರತ್ತೆ ಅನ್ಕೊಂಡು ಮನ್ಸಲ್ಲಿ ಅಷ್ಟೂ ಹೇಳ್ಕೊಳಕ್ಕಾಗಲ್ಲ. ನಾವು ಅವ್ರನ್ನ ನಂಬಿದ್ರು ಕೂಡ ಒಂದೊಂದು ವಿಷಯಗಳನ್ನ ನಾವು ಹೇಳಕ್ಕಾಗಲ್ಲ ಅವ್ರಿಗೂ ಕೂಡ. ಎಂಡ್ ಆಫ್ ದ ಡೇ ನಮ್ ಕಾಂಪಿಟೇಟರ್ ಏನೋ ಅವರು ಕೂಡ ಒಂದ್ ಪಾಯಿಂಟ್ ಯಾವತ್ತೋ ತೆಗಿಬಹುದು, ಇಲ್ಲ ನಾನು ಹೇಳ್ಬೋದು, ಈ ತರ ಸಿಚುವೇಶನ್ಸ್ ಆಗುತ್ತೆ. ಅದ್ರಲ್ಲೂ ಕಟ್ ಮಾಡಿ ಇಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋತೀವಿ ಒಬ್ರ ಹತ್ರ ಅಂದ್ರೆ ಅವ್ರನ್ನ ನಾವು ನಂಬ್ತೀವಿ ಅನ್ಕೊಂಡು ಕುತ್ಕೊಂಡು ಮಾತಾಡ್ತೀವಿ ಅನ್ಕೊಂಡು. ಅದಕ್ಕೆ ಹಂಗೆಲ್ಲ ಹೇಳ್ದಾಗ ಸ್ಟಾರ್ಟಿಂಗ್ ಒಂಥರ ಅನಿಸ್ತಿತ್ತು, ಆಮೇಲೆ ಬಿಟ್ಟಾಕೋ ಅವ್ರು ಅನ್ಕೊಂಡ್ರೆ ಅನ್ಕೊಳ್ಳಿ ಅನ್ನೋ ತರ ಸುಮ್ನೆ ಆಗ್ಬಿಟ್ವಿ. ಸೂರಜ್ ಒಂದ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ, ಅಂದ್ರೆ ರಜತ್ ಬಂದಾದ್ಮೇಲೆ ನೀವಲ್ಲಿ ಏನಕ್ಕೆ ಗೇಮ್ ಚೇಂಜ್ ಆಯ್ತಾ ಅಥವಾ ಏನಂತ ಗೊತ್ತಿಲ್ಲ, ಇದೇ ನಂಬಿದ್ದಂತ ಇಡೀ ಮನೆಯಲ್ಲಿ ನೀವು ನಂಬಿದ್ದು ಸೂರಜ್ನ ಮತ್ತೆ ಮಂಜು ಭಾಷಿಣಿ ಅವ್ರನ್ನ. ಸೊ ಸೂರಜ್ ಆ ಮಾತು ಹೇಳಿದಾಗ ನೀವು ತುಂಬಾ ಕಣ್ಣೀರ್ ಹಾಕ್ತೀರಾ. ಸೊ ಹೇಗ್ ಅನ್ಸ್ತು ಆ ಮನಸ್ಥಿತಿ ಆ ಕ್ಷಣಕ್ಕೆ? ಆ ವೀಕ್ ಆಲ್ರೆಡಿ ನಾನು ಸಿಕ್ಕಾಬಡೆ ಬೇಜಾರ್ ಮಾಡ್ಕೊಂಡಿರ್ತೀನಿ. ನಾನು ಅವನ ಜೊತೆನೂ ಮಾತಾಡ್ತಿರಲ್ಲ, ವೀಕೆಂಡ್ ಅಲ್ಲಿ ಲೆಟರ್ ಬರುತ್ತೆ ಅನ್ಕೊಂಡು. ಯಾಕಂದ್ರೆ ಆಚೆ ಹೋಗಾದ್ಮೇಲೆ ನನ್ಗೂ ಗೊತ್ತಿತ್ತು, ಸೂರಜ್ಗೂ ಗೊತ್ತಿತ್ತು, ನಾವ್ ಆಚೆ ಹೋಗಾದ್ಮೇಲೆ ಮಾತಾಡ್ತೀವಿ ಅನ್ಕೊಂಡು. ಯಾಕಂದ್ರೆ ನಮ್ಮಿಬ್ರು ಮಧ್ಯೆ ಅದು ಒಂದು ಫ್ರೆಂಡ್ಶಿಪ್ ಜೆನ್ಯೂನ್ ಆಗಿ ಸ್ಟಾರ್ಟ್ ಆಯ್ತು. ನಾವಿಬ್ರು ಮಾತಾಡ್ಬೇಕು, ಅವ್ನ್ ಬಂದಿದ್ದಾನೆ ಅನ್ನೋ ರೀಸನ್ ಆಗಿ ಏನು ನಾವಿಬ್ರು ಮಾತಾಡ್ಬೇಕು ಅಂತ ಮಾತಾಡಿಲ್ಲ, ಅದು ಹಾಗೆ ಆಗಿದ್ದು ಫ್ರೆಂಡ್ಶಿಪ್. ಎಲ್ಲೋ ಅವನ್ಗೆ ನನ್ನಿಂದ ಅವ್ನ ಆಟ ಕೆಡ್ತಿದೆ ಅಂತ ಏನೋ ಒಂದ್ ಲೆಟರ್ ಬಂದಾಗ ಅದ್ ಒಂದ್ ಸ್ವಲ್ಪ ನನಗೆ ಬೇಜಾರಾಯ್ತು. ಅಯ್ಯೋ ಬೇಡ ಅಪ್ಪ, ಆ ತರ ಎಲ್ಲ ಒಪಿನಿಯನ್ಸ್ ಕೊಡೋದ್ ಬೇಡ, ಅವ್ನ್ ಗೇಮ್ ಅವ್ನ ಆಡ್ಲಿ, ನನ್ ಗೇಮ್ ನಾನು ಆಡ್ತೀನಿ ಅನ್ಕೊಂಡು ನಾವೇ ಅನ್ಕೋತೀವಿ, ಮಾತಾಡೋದ್ ಬೇಡ ಅಂತ ಅನ್ಕೋತೀವಿ. ಆವಾಗ ಕಷ್ಟ ಆದ್ರೂ ಕೂಡ ಎಲ್ಲಾರ ಜೊತೆ ಮಾತಾಡಕ್ ಟ್ರೈ ಮಾಡ್ತಿರ್ತೀವಿ ಇಬ್ರು ಕೂಡ. ಈಗ ನಾವಿಬ್ರು ಎಷ್ಟೇ ಟ್ರೈ ಮಾಡಿದ್ರು ಅವರು ಬಂದ್ ಮಾತಾಡಿದ್ರೇನೆ ಅಲ್ವಾ ಅವ್ರು ನಮ್ಗೊಂದ್ ಕುತ್ಕೊಳಕ್ಕಾರು ಆ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಡೋದು. ನಾವೆಷ್ಟು ಅಂತ ಟ್ರೈ ಮಾಡ್ಬೇಕಿತ್ತು, ಯಾವಾಗ್ಲೂ ಹೋಗ್ಬೇಕಿತ್ತು, ಕುತ್ಕೊಳ್ಬೇಕು, ಮಾತಾಡ್ಬೇಕಿತ್ತು, ಅವ್ರು ಏನೇ ಮಾಡಿದ್ರು ಓ ನೈಸ್ ಅನ್ಬೇಕಿತ್ತು. ರಿಪೀಟ್ ನಮ್ಗೆ ಏನು ಮಾತಾಡ್ತಾನೂ ಇರ್ಲಿಲ್ಲ. ಈ ತರ ಸಿಚುವೇಶನ್ ಮಧ್ಯ ಸಿಕ್ಕಾಬಡೆ ಇರಿಟೇಟ್ ಆಗೋಗಿದ್ದೆ, ಹಿಂಸೆ ಆಗಿತ್ತು, ಇಬ್ರಿಗೂ ಹಿಂಸೆ ಆಗಿತ್ತು. ಆವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರತ್ತೆ, ಚೈತ್ರ ಅವ್ರ ಜೊತೆ, ರಜತ್ ಅವ್ರ ಜೊತೆ, ರಜತ್ ಜಾಸ್ತಿ ಗಿಲ್ಲಿ ಅವ್ರ ಜೊತೆ ಇದ್ರು, ಇವ್ರ ಜೊತೆ ಎಲ್ಲ ಕುತ್ಕೊಂಡ್ ಮಾತಾಡ್ತಿದ್ದಾಗ ನಾವ್ ನೋಡಿದ್ವಿ ಇವಾಗ ಯಾರ ಜೊತೆ ಇದೆಯಾ ಅಂದಲ್ಲ, ಆಗ ತುಂಬಾ ಹರ್ಟ್ ಆಯ್ತು ನನಗೆ. ಸುದೀಪ್ ಸರ್ ಹೇಳ್ತಾರೆ, ಕ್ಯಾಪ್ಟನ್ ಆಗಿ ಬೇರೆಯವ್ರನ್ನ ಅಳ್ಸದ್ ನೋಡಿದೀವಿ, ನೀವೇ ಹತ್ರಿ ಅನ್ಕೊಂಡೆಲ್ಲ ಹೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಹಂಗೆ ಹೇಳಿದಲ್ಲ ನಾನು, ಈ ತರ ಹೇಳಿದ್ದು ಅನ್ಕೊಂಡು. ಬಟ್ ಓಕೆ, ಅದು ಮರ್ತೋಯ್ತು ನನಗೆ ಅದಾದ್ಮೇಲೆ. ಅಂದ್ರೆ ಒಬ್ಬೊಬ್ರು ಕ್ಯಾರೆಕ್ಟರ್ ಇರುತ್ತೆ, ಎಲ್ರ ಜೊತೆನೂ ಜೆಲ್ಲಾಗೋ ಅಂತದ್ದು. ಹೊರಗಡೆ ಏನಿರ್ತಾರೋ ಬಿಗ್ ಬಾಸ್ ಮನೇಲೂ ಹಾಗೆ ಇರೋ ಅಂತದ್ದು. ಸೊ ರಾಶಿಕಾ ಎಲ್ರ ಜೊತೆನೂ ಅದೇ ತರ ಆಕ್ಟಿವ್ ಆಗಿರ್ತಾರ, ಹೇಗೆ ರಾಶಿಕಾ ಅವರ ರಿಯಲ್ ಕ್ಯಾರೆಕ್ಟರ್? ಒಳಗಡೆ ನೋಡಿದ್ರಲ್ಲ, ಸೇಮ್. ನನ್ಗೆ ಎಲ್ಲಾ ಜೊತೆನೂ ಜೆಲ್ಲಾಗಕ್ ಆಗಲ್ಲ. ನಂಗೆ ಯಾರು ಇಷ್ಟ ಅನ್ನಿಸ್ತಾರೆ, ಓಕೆ ಇವ್ರನ್ನ ನಾನು ಮಾತಾಡ್ಬೋದು, ಇಬ್ರದು ವೈಬ್ ಸೇಮ್ ಅನ್ಸತ್ತೆ, ಅವಾಗ್ಲೇ ಅವ್ರ ಜೊತೆ ನಂಗೆ ಮಾತಾಡಕ್ ಆಗೋದು. ಇಲ್ಲಾಂದ್ರೆ ನಂಗೆ ಯಾರ ಜೊತೆನೂ ಮಾತಾಡಕ್ ಆಗಲ್ಲ. ರಿಯಲ್ ಆಗ ಆಚೆ ಕಡೆ ಆತರ ಸಿಚುವೇಶನ್ಸ್ ಬರಲ್ವಲ್ಲ. ಈಗ ನಾಮಿನೇಷನ್ಸ್ ನಾವ್ ಮಾಡಲ್ಲ, ಒಪಿನಿಯನ್ಸ್ ಎಲ್ಲಿ ಕೊಡ್ತೀವಿ. ನಮ್ಗೆ ಹೆಂಗ್ ಅನಿಸ್ತಿತ್ತು ಅಂದ್ರೆ ಇರೋದ್ ಮಾತ್ರ
ಸಣ್ಣಗೆ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ, ನಿಂತು ಬಿಟ್ರೆ ಇದ್ದಕ್ಕೆ ಇನ್ನೇನು ಹೊರಟೇ ಬಿಟ್ರು ಅನ್ನಂಗೆ ಜಗಳ ಆಡ್ತಾ ಇದ್ದಿದ್ದು ನೀವು. ನನಗೂ ಎಷ್ಟೊಂದು ವಿಷಯಗಳು ಬಿಗ್ ಬಾಸ್ ಮನೆಗೆ ಹೋಗೋದ್ಮೇಲೆ ಗೊತ್ತಾಗಿದ್ದು. ಈ ತರ ಎಲ್ಲ ಜಗಳ ಮಾಡ್ತೀನ, ಇಷ್ಟೆಲ್ಲ ಸ್ಟ್ರಾಂಗ್ ಆಗಿದ್ದೀನ ನಾನು. ಟಾಸ್ಕ್ ಅಂತ ಬಂದ್ರೆ ನನ್ಗೆ ಏನಾಗ್ತಿತ್ತು, ನಮ್ಮ ಅಮ್ಮಂಗೆ ಬಂದು ಕೇಳಿದೆ ಟಾಸ್ಕ್ ಅಂತ ಬಂದಾಗ ಏನಾಗ್ತಿತ್ತು ನನಗೆ, ನಾನಾಗೆ ಇರ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತೀನಿ. ಸೊ ಅದು ಬಿಗ್ ಬಾಸ್ ಮನೆಯಲ್ಲೇ ನಂಗೆ ಗೊತ್ತಾಗಿದ್ದು. ರಾಶಿಕಾ ಬಗ್ಗೆ ತುಂಬಾ ವಿಷಯಗಳು ಬಿಗ್ ಬಾಸ್ ಮನೇಲಿ ಗೊತ್ತಾಯ್ತು ನನಗೆ. ಇಲ್ಲಿ ಬಹಳ ಇಂಪಾರ್ಟೆಂಟು ಟಾಸ್ಕ್, ನಿಮ್ಗೆ ಊಟ ತಿಂಡಿ ಸರಿಯಾಗಿರಲ್ಲ. ಬಿಕಾಸ್ ನೀವು ಆರ್ಟಿಸ್ಟ್ ಲೈಫ್ ಆಗಿರೋದ್ರಿಂದ ಮನೆಯಲ್ಲಿ ನೀವೇನು ರೆಗ್ಯುಲರ್ ಆಗಿ ಅಡುಗೆ ಮಾಡೋದು ಅದೆಲ್ಲ ಕಲ್ತಿರಲ್ಲ, ಮನೆ ಕೆಲಸನೂ ಅಷ್ಟ ಕಲ್ತಿರಲ್ಲ, ನಿಮ್ ಫೋಕಸ್ ಬೇರೆ ಇರುತ್ತೆ. ಅಲ್ಲಿ ನೀವೇ ಅಡುಗೆ ಮಾಡ್ಕೊಬೇಕಿತ್ತು, ಅಡುಗೆಗೆ ಒಂದಷ್ಟು ಐಟಮ್ಗಳು ಇರ್ತಿರ್ಲಿಲ್ಲ, ಫುಡ್ ಕಡಿಮೆ ಇರ್ತಾ ಇತ್ತು. ಹೆಂಗ್ ಬರ್ತಾ ಇತ್ತು ಶಕ್ತಿ ಅಂತ ಗೊತ್ತಿಲ್ಲ ಅದು ಹೇಗೆ ಅನ್ಕೊಂಡು. ಫುಡ್ ಅಂದ್ರೆ ಇರೋದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ತಾ ಇದ್ವಿ, ತಿಂತಾ ಇದ್ವಿ. ಬಟ್ ನಮಗೆ ಹೋಗ್ತಾ ಅನಿಸ್ತು ನಮ್ಗೆ ಎನರ್ಜಿ ಇಲ್ಲ, ನಾವು ಸ್ವಲ್ಪ ವೀಕ್ ಆಗ್ತಿದ್ದೀವಿ ಅಂತ. ಎಷ್ಟೊಂದ್ಸಲಿ ನಾನು ಹೇಳಿದ್ದೀನಿ, ಮುಂಚೆ ಇರೋ ಎನರ್ಜಿ ಇಲ್ಲ ನನಗಿವಾಗ. ಯಾಕಂದ್ರೆ ಪ್ರೋಟೀನ್ ಇರಲ್ಲ, ಏನು ನಮ್ಗೆ ಅಷ್ಟು ನಮ್ಮ ಬಾಡಿಗೆ ಏನು ಬೇಕು ನಾವೇನು ಇರಲ್ಲ, ಬರೀ ಚಪಾತಿ ರೈಸ್ ಇಲ್ಲ ಒಂದು 5 ಮೊಟ್ಟೆ ನಮಗೆ ಒಂದು ವಾರದಲ್ಲಿ ಸಿಕ್ತಿತ್ತು. ಇಷ್ಟನ್ನೇ ನಾವು ಬ್ಯಾಲೆನ್ಸ್ ಮಾಡಬೇಕಿತ್ತು. ಬಟ್ ಅಲ್ಲಿ ಟಾಸ್ಕ್ ಅಂತ ಬರ್ತಿದ್ದಂಗೆ ಇನ್ನೊಂದೇನೋ ತಪ್ಪು ಅಂತ ಅಂತಿದ್ದಂಗೆ, ಇಟ್ಸ್ ಆಲ್ ಮೈಂಡ್ ಸೆಟ್ ಅಂತ ಅನ್ಸುತ್ತೆ ನನಗೆ. ಗೊತ್ತ, ನೀನು ಏನಾದ್ರು ಮಾಡಬೇಕು ಅಂತ ಅನ್ಸ್ಕೊಂಡ್ರೆ, ಇಲ್ಲ ನಾನು ಇದನ್ನ ಪ್ರೂವ್ ಮಾಡಬೇಕು ಅನ್ಸಿದ್ರೆ ಹೆಂಗ್ ಬೇಕಾದ್ರೂ ಪ್ರೂವ್ ಮಾಡ್ಬೋದು. ಅದು ಅಲ್ಲಿ ಕಲ್ತೆ ನಾನು. ಮನ್ಸೆ, ಹೌದು, ಮೈಂಡ್ ಸೆಟ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಆ ಧೈರ್ಯ ಅನ್ನೋದಿರ್ಬೇಕು. ನಾವು ಮಾಡ್ತೀನಿ, ನಾನು ಪ್ರೂವ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ರೆ ಸಾಕು. ಓಕೆ, ನಮಗೆ ತುಂಬಾ ಇಷ್ಟ ಅಂತ ಅಂದ್ರೆ ನಿಮ್ಮ ಸ್ಮೈಲು. ಸುದೀಪ್ ಸರ್ ಕೂಡ ಅಂದ್ರೆ ನಿಮ್ಮ ಸ್ಮೈಲ್ ನ ಅಷ್ಟು ದಿನ ಆದ್ಮೇಲೆ ಅಪರೂಪಕ್ಕೆ ನೋಡ್ಬಿಟ್ಟು ಶಾಕ್ ಆಗೋದ್ರು. ಸೊ ಸುದೀಪ್ ಸರ್ ಕೊಟ್ಟಂತ ಕಾಂಪ್ಲಿಮೆಂಟ್ರಿ ಯಾರ್ಯಾರು ಕೊಟ್ಟಿದ್ದಾರೆ? ನಮ್ಮ ಮನೆಯಲ್ಲಿ ಹೇಳ್ತಾ ಇರ್ತಿದ್ರು ಯಾವಾಗ್ಲೂ, ನಿನ್ ವಿಚಿತ್ರವಾಗಿ ನಗ್ತೀಯ ಅವನೊಂದ್ಸಲಿ ಅನ್ಕೊಂಡು. ಅಲ್ಲಿ ಎಷ್ಟು ಸುದೀಪ್ ಸರ್ ನೋಟಿಸ್ ಮಾಡಿರ್ಲಿಲ್ಲ ಅನ್ಸುತ್ತೆ, ಆ ಯಾವ್ದೋ ಒಂದು ಆಕ್ಟಿವಿಟಿಲಿ ಯಾರು ನಗ್ತಿರೋದು, ರಾಶಿಕಾ ನೀವ ನಗ್ತಿರೋದು ಅನ್ಕೊಂಡು. ಅದಾದ್ಮೇಲೆ ಪ್ರತಿ ವಾರನೂ ಕೂಡ ರಾಶಿಕಾ ಸ್ಮೈಲ್ ಮಾಡಿ ರಾಶಿಕಾ ಅಂತಂಗೆಲ್ಲ ಹೇಳ್ತಾ ಇದ್ರು. ಆಮೇಲೆ ಮನೆಯವ್ರಿಗೂ ಒಂದಷ್ಟು ಜನಕ್ಕೆ ಗೊತ್ತಿತ್ತು, ಬಟ್ ಇಡೀ ಕರ್ನಾಟಕ ಗೊತ್ತಾಯ್ತು ಅವಾಗ ನಾನು ಹೇಗ್ ನಗ್ತೀನಿ ಅನ್ಕೊಂಡು. ಈ ತರನೂ ನಗ್ತಾಳ ಈ ಹುಡ್ಗಿ ಅಂತ ಗೊತ್ತಾಯ್ತು ಅಷ್ಟೇ. ಓಕೆ, ಅಶ್ವಿನಿ ಅವರ ವಿಚಾರಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಮನೆ ಒಳಗ್ ಹೋಗೋದಕ್ಕೂ ಮುಂಚೆ ಅಶ್ವಿನಿ ಅವ್ರ ಬಗ್ಗೆ ಏನಾದ್ರು ಗೊತ್ತಿತ್ತಾ? ಅಶ್ವಿನಿ ಇಬ್ಬರಿದ್ರು. ಅಂದ್ರೆ ನಾನು ಅವರು ಫಸ್ಟ್ಗೆ ಒಂದು ಸೀರಿಯಲ್ ಮಾಡಿರ್ತೀವಿ, ಅದ್ರಲ್ಲಿ ಅಷ್ಟು ನನಗೆ ಪರಿಚಯ ಅನ್ನೋದಿರ್ಲಿಲ್ಲ. ಅಶ್ವಿನಿ ಅವ್ರ ಬಗ್ಗೆ ನಂಗೆ ಅಷ್ಟು ವಿಷಯಗಳು ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅವರು ಅವಾಗ ಸೀನಿಯರ್ ಆರ್ಟಿಸ್ಟ್, ನಾನು ಅವಾಗ ಹೊಸದಾಗಿ ಎಂಟ್ರಿ ಕೊಟ್ಟಿರ್ತೀನಿ. ಮಾತುಕತೆ ಅಷ್ಟಿರಲ್ಲ, ಹೋಗ್ತೀನಿ ಬರ್ತೀನಿ ಮಾತಾಡ್ತೀನಿ. ಅವಾಗ ಅಷ್ಟು ಅವ್ರ ಬಗ್ಗೆ ಐಡಿಯಾ ಬರಲ್ಲ ನಮಗೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗ ನಂಗೆ ಸ್ವಲ್ಪ ಇತ್ತು, ಏನಂಗೋ ಶಿ ಇಸ್ ವೆರಿ ಸ್ಟ್ರಾಂಗ್, ಮಾತು ಅಂತ ಬಂದ್ರೆ ಯಾರನ್ನೂ ಬಿಡಲ್ಲ ಅನ್ನೋದು ಗೊತ್ತಿತ್ತು. ನೋಡ್ತೀವಲ್ಲ, ಅವು ನೋಡಿದ ತಕ್ಷಣನೇ ಇವ್ಗಳ ಮಧ್ಯೆ ಇನ್ನ ಇಷ್ಟು ವಾರಗಳು ನಾವು ಕಳಿಬೇಕು ಅನ್ಕೊಂಡು. ಬಟ್ ಹೋಗ್ತಾ ಒಂದೊಂದ್ಸಲಿ ಅದು ಆನ್ ಅಂಡ್ ಆಫ್ ಇರ್ತಿತ್ತು ಅವ್ರ ಮೇಲೆ ಒಪಿನಿಯನ್ಸ್ ನನಗೆ. ಒಂದೊಂದ್ಸಲಿ ತುಂಬಾ ಯಾಕೆ ಇವ್ರು ಹಿಂಗೆಲ್ಲ ಬಿಹೇವ್ ಮಾಡ್ತಿದ್ದಾರೆ, ನಾ ಗೆಜ್ಜೆ ಎಲ್ಲ ಮಾಡಿದಾಗ್ಲೂ ಕೂಡ ಇಟ್ ಇಸ್ ವೆರಿ ಮೆಚೂರ್ಡ್. ನಮ್ಮೆಲ್ಲರ್ಕಿಂತ ದೊಡ್ಡವರಾಗಿದ್ರು, ಯಾಕೆ ಹಿಂಗೆಲ್ಲ ಬಿಹೇವ್ ಮಾಡಿದ್ರು ಅನ್ನಿಸ್ತಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಮೂಮೆಂಟ್ ಸಾರಿ ಬಂದು ಕೇಳ್ತಾರೆ, ಮತ್ತೆ ಜಗಳ ಮಾಡ್ತಾರೆ, ಮ್ಯಾನ್ಯುಪ್ಲೇಟ್ ಮಾಡ್ತಾರೆ. ಅವ್ರ ಮೇಲೆ ಒಪಿನಿಯನ್ ಯಾವಾಗ್ಲೂ ಸೇಮ್ ಇರ್ಲಿಲ್ಲ, ನಮ್ಗೆ ಚೇಂಜ್ ಆಗ್ತಾನೆ ಇರ್ತಿತ್ತು. ಒಂದ್ಸಲಿ 2.0 ಅಂತ ಚೇಂಜ್ ಆಗ್ತಾರೆ, ಮತ್ತೆ ಸೇಮ್ ಅದೇ ತರ ಮಾತಾಡ್ತಾರೆ. ಹೋಗು ಬಾ ಅಂತ ಹೇಳ್ಬೇಡ ಅಂತಾರೆ, ಅವರೇ ಮತ್ತೆ ಅದನ್ನೇ ಹೇಳ್ತಾರೆ. ಸರ್ ಒಪಿನಿಯನ್ ಅವ್ರ ಮೇಲೆ ನಂಗೆ ಅಷ್ಟು ಇದಿರ್ಲಿಲ್ಲ, ಚೇಂಜ್ ಆಗ್ತಾನೆ ಇತ್ತು. ಅಂದ್ರೆ ನಮಗೆ ಕಾಡೋ ಅಂತ ಪ್ರಶ್ನೆ ಏನಂದ್ರೆ, ಅವ್ರಿಗೆ ಹೋಗು ಬಾ ಅಂತ ಹೇಳಿದ್ರೆ ಆಗಲ್ಲ ಅನ್ನೋದು. ಅವ್ರಿಗೆ ಅದು ಆಗಲ್ಲ ಅಂತ ಗೊತ್ತಿದ್ರು ಕೂಡ ಯಾಕೆ ಮನೆ ಮಂದಿ, ಈ ಕಾವ್ಯನೇ ಆಗಿರ್ಬೋದು ಎಕ್ಸಾಂಪಲ್, ಜಾಸ್ತಿ ಅವರಿಗೆ ಟ್ರಿಗರ್ ಪಾಯಿಂಟು ನೀ ಹೋಗು ಈ ತರ ಮಾತಾಡಿನೇ ಟ್ರಿಗರ್ ಮಾಡ್ತಾ ಇದ್ರು. ನೀವ್ಯಾರಾದ್ರೂ ಮಾತಾಡ್ತಿದ್ರ ಈ ತರ ಪಾಯಿಂಟ್ ಅವರಿಗೆ ಪಾಯಿಂಟ್ ಔಟ್ ಮಾಡೋದ್ ಬೇಡ, ಟ್ರಿಗರ್ ಮಾಡೋದ್ ಬೇಡ, ಯಾಕೆ ಅದೇ ಪಾಯಿಂಟ್ ಎತ್ಕೊಂಡು ಟ್ರಿಗರ್ ಮಾಡ್ತಾ ಇದ್ರಿ ಅಂತ? ನಾವ್ ಟ್ರಿಗರ್ ಏನು ಮಾಡ್ತಿರ್ಲಿಲ್ಲ, ಅವರು ಮಾತು ಹಾಗೆ ಬರ್ತಾ ಇತ್ತು. ಆಕ್ಷನ್ ಇದ್ರೇನೆ ರಿಯಾಕ್ಷನ್. ಅಲ್ಲಿ ಸುಮ್ನೆ ನಾವೇ ಹೋಗ್ಬಿಟ್ಟು ಹೋಗು ಬಾ ಅಂತೆಲ್ಲ ಹೇಳಕ್ಕಾಗಲ್ಲ. ಅವರೇ ಅದನ್ನ ಸ್ಟಾರ್ಟ್ ಮಾಡಿದ್ದು, ನೀವ್ ಹಿಂಗೆಲ್ಲ ಇದ್ ಮಾಡ್ಬೇಡ ಹಾಗೆ ಹೀಗೆ ಅಂತ. ರಕ್ಷಿತನ್ ವಿಚಾರದಲ್ಲಿ ಜಗಳ ಮಾಡ್ತಾರೆ, ನೀನೇನ್ ಹೇಳೋದು ಅನ್ಕೊಂಡು. ಇವಾಗ ನೀವು ನನ್ನಿಂದ ರೆಸ್ಪೆಕ್ಟ್ ಕೇಳ್ತಿದ್ದೀರಾನೆ, ನೀವು ನಮ್ಗೆ ಅದೇ ತರ ರೆಸ್ಪೆಕ್ಟ್ ಕೊಟ್ರೆ ಮಾತ್ರ ಸಂಬಂಧ ಚೆನ್ನಾಗಿರುತ್ತೆ. ನೀನ್ ಮಾತ್ರ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಅಪೋಸಿಟ್ ಪರ್ಸನ್ ಮಾತಾಡಂಗಿಲ್ಲ ಅಂದ್ರೆ ಯಾರು ಒಪ್ಕೋತಾರೆ? ಅದು ಒಪ್ಕೊಳ್ಳಲ್ಲ ಯಾರು ಕೂಡ. ಅಂಡ್ ಮಾತಾಡೋ ಬರ್ದಲ್ಲಿ
ಅವ್ರು ತುಂಬಾ ಸಮ್ಟೈಮ್ಸ್ ರೂಡ್ ಅನ್ನಿಸ್ಬಿಡ್ತಾರೆ. ಆಯ್ತು ಹೋಗ್ತಿರೋ ಏನು ಹಿಂಗೆಲ್ಲ ಮಾತಾಡಿದಾಗ ಅಪೋಸಿಟ್ ಪರ್ಸನ್ ರಿಯಾಕ್ಟ್ ಮಾಡೇ ಮಾಡ್ತಾರಲ್ವಾ, ಸೈಲೆಂಟ್ ಆಗಿರ್ತಾರೆ. ಅಷ್ಟೇ. ಆಮೇಲೆ ಒಂದ್ ಪಾಯಿಂಟ್ ಎಲ್ಲರಿಗೂ ಗೊತ್ತಾಯ್ತು ಅವ್ರ ಬಗ್ಗೆ, ಅವರು ಇದ್ರಿಂದ ಅವ್ರು ಟ್ರಿಗರ್ ಆಗ್ತಿದ್ದಾರೆ ಅಂದಾಗ ಸಮ್ಟೈಮ್ಸ್ ಬೇಕು ಅಂತ ಆಗ್ತಿತ್ತು. ಅಷ್ಟೇ ಅದು. ಅಂದ್ರೆ ಮನೆ ಒಳಗಡೆ ಅವರು ಹೋರಾಟಗಾರ್ತಿ ಅನ್ನೋ ಏನು ಸಮ್ ಪಾಯಿಂಟ್ ಅವ್ರಿಗೇನಾದ್ರು ಜಾಸ್ತಿ ಇತ್ತ, ನಾನು ಹೋರಾಟಗಾರ್ತಿ, ನಾನ್ ಯಾಕೆ ಇದಾಗ್ಬೇಕು ಅನ್ನೋ ತರದೇನಾದ್ರು ಮಾತಾಡ್ತಿದ್ರ? ಅಷ್ಟು ಇಲ್ಲ. ಅಂದ್ರೆ ಅವ್ರ ಜೊತೆ ಜಾಸ್ತಿ ಜಗಳ ಆಗಿದ್ದು ಗಿಲ್ಲಿಗೆ, ಕಾವ್ಯಂಗೆ. ಅವರು ಫಸ್ಟಿಗೆನೆ ಅನರ್ಹರು ಅಂದ್ಕೊಂಡ್ ಸಮಥಿಂಗ್ ಏನೋ ಕೊಟ್ಟಾಗ ನಾನ್ ಹೆಂಗ್ ನೀನು ಹೋಗು ಬಾ ಅಂತೆಲ್ಲ ಹೇಳ್ತೀಯ, ಆಚೆ ಕಡೆ ಇದ್ದಿದ್ರೆ ಬೇರೆ ತರ ಏನೇನೋ ಮಾತುಗಳಾಗತ್ತೆ ಅಲ್ಲಿ. ಸೊ ಅದ್ರಿಂದ ತುಂಬಾ ಆಮೇಲೆ ನಾನು ಹೆಣ್ಣಿನ ಪರ ಹೋರಾಡ್ತೀನಿ ಅಂತೆಲ್ಲ ಹೇಳ್ತಿರಲ್ಲ, ಅದೆಲ್ಲೋ ಅಲ್ಲಿ ಇದಾಯ್ತು ಅನ್ಸುತ್ತೆ. ಪರ್ಸನಲ್ ಆಗಿ ಅಷ್ಟೊಂದು ವಿಷಯಗಳು ನನಗೆ ಗೊತ್ತಿಲ್ಲ. ಈಗ ಫಿನಾಲೆನಲ್ಲಿ ಯಾರು ಇರ್ತಾರೆ ಅಂತ ಅಂದ್ರೆ, ನೀವು ಒಪಿನಿಯನ್ ಕೊಡೋದು ಅಶ್ವಿನಿ ಅಂಡ್ ಗಿಲ್ಲಿ ಅಂತ. ಅಶ್ವಿನಿ ಅವರು ಫಿನಾಲೆಗೆ ತಲುಪ್ತಾರೆ ಅಂತ ಅಂದಾಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ದೊಡ್ಡ ಕ್ವಾಲಿಟೀಸ್ ಅಂದ್ರೆ ಫಿನಾಲೆವರೆಗೂ ತಲುಪುವಷ್ಟು ಕ್ವಾಲಿಟೀಸ್ ಇತ್ತು ಅಂತ ನಿಮ್ಗೆ ಅನ್ಸುತ್ತಾ? ಇತ್ತು. ಜಗಳ ಅಂತ ಬಂದಾಗ ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ಕೊಡ್ತಾ ಇದ್ರು. ಇಲ್ಲ ಇಲ್ಲ, ಅದೇ ಟಾಸ್ಕ್ ಅಂತ ಬಂದಾಗ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ ಅವರು ಟಾಸ್ಕ್. ಅಂಡ್ ಅವರೇ ಹೇಳ್ತಿರ್ತಾರೆ, ಇಲ್ಲೆಲ್ಲರ್ಕಿಂತ ನಾನು ದೊಡ್ಡೋಳು, ಇಲ್ಲ ನಾವು ನಮ್ಗೆಲ್ಲ ಹೇಳ್ತಿದ್ರು ಅವರು, ನನ್ಕಿಂತ ಅರ್ಧ ಏಜ್ ನೀನು. ನಮ್ಗೂನು ಅವರು ಚಾಲೆಂಜಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಎಂಟರ್ಟೈನ್ ಅಂತ ಬಂದಾಗ್ಲೂ ಶೆಫ್ ಡನ್ ಇಟ್ ಅಂತ ನನಗೆ. ಸೊ ಇರಬಹುದು. ಒಂದೇ ಮನೆ ಲಾಸ್ಟ್ ಅಲ್ಲಿ ಎಲ್ಲ ಖಾಲಿ ಆಗ್ತಾ ಬರ್ತಿದ್ದಾರೆ. ಇಷ್ಟೇ ಜನ ಉಳ್ಕೊಂಡಿದ್ರಿ ನೀವು, 10 ಜನ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೆರಡು ವಾರ ಇರಬಹುದು ಅಂತ ನಿಮ್ಗೂ ಗೊತ್ತಿತ್ತು. ಆ ಮೂಮೆಂಟ್ ಅಲ್ಲಿ ಅಶ್ವಿನಿ ಧ್ರುವನ್ ಸಪರೇಟ್ ಆಗ್ಬಿಡ್ತಾರೆ. ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ, ಹೌದು ನೀವು ತುಂಬಾ ಕೋಪ ಮಾಡ್ಕೊಂಡಿರ್ತೀರಾ, ಎಲ್ಲಾ ಹುಡುಗಿಯರು, ನೀವು, ಸ್ಪಂದನ, ಕಾವ್ಯ, ಎಲ್ಲರೂ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರ್ತೀರಾ. ಆದ್ರೆ ಯಾವ್ದಾದ್ರು ಒಂದು ಮೂಮೆಂಟ್ ಅಲ್ಲಿ ಪಾಪ ಅನ್ಸಿದ್ದುಂಟಾ ಅವ್ರು ಸಪರೇಟ್ ಆದಾಗ? ಪಾಪ ಅನ್ಸಿದ್ಕಿಂತ ನಮಗೆ ಬೇಜಾರಾಯ್ತು. ಎಂಡ್ ಮೂಮೆಂಟ್ ಅಲ್ಲಿ ಮನೆ 2 ಭಾಗ ಆಗತ್ತೆ, ಅವರಿಬ್ರು ಸಪ್ರೇಟ್ ಅನ್ಕೊಂಡು. ರಘು ಅಣ್ಣಂಗೆ ಅವ್ರು ಹೇಳ್ತಾರೆ, ನೀವ್ ಹಿಂಗೆಲ್ಲಾ ಮಾತಾಡ್ತೀರಾ, ಎಣ್ಣೆ ಹಾಕ್ತೀರಾ, ಹಾಗೆ ಹೀಗೆ ಅಂತ. ನಮ್ ಮುಂದೆನೆ ರಘು ಅಣ್ಣ ನೀವ್ ಅಡ್ಗೆ ಚೆನ್ನಾಗ್ ಮಾಡ್ತಿರ್ತೀರಾ ಅಂತೆಲ್ಲ ಧ್ರುವ್ ಅಂತ ಹೇಳ್ತಾರೆ. ಹಿಂದೆ ಹೋಗಿ ಅಷ್ಟೆಲ್ಲಾ ಮಾತಾಡಿದಾಗ ಒಪಿನಿಯನ್ಸ್ ಅಲ್ಲೇ ಕೊಡ್ಬೇಕಿತ್ತಲ್ಲ, ಅಡ್ಗೆ ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಅನ್ಕೊಂಡು. ನಮ್ಗೋಸ್ಕರ ಕಷ್ಟಪಟ್ಟು ಅಡ್ಗೆ ಮಾಡ್ತಾರೆ. ಅಲ್ಲಿ ಐಟಮ್ಸ್ ಇರತ್ತೋ ಇರಲ್ವೋ ಅದನ್ನ ಹೇಗೋ ಮ್ಯಾನೇಜ್ ಮಾಡಿ ಟೇಸ್ಟಿಯಾಗಿ ಅಡ್ಗೆ ಮಾಡ್ಕೊಡ್ತಾ ಇದ್ರು. ಆತರ ಅಲ್ಲಿ ಯಾರಿಗೋ ಪಂಚ್ ಮಾಡ್ತಿರ್ಬೇಕಾದ್ರೆ ಹೇಳಿದಾಗ ಯಾರಿಗ್ ಬೇಜಾರಾಗಲ್ಲ. ಸೊ ಮಾತಿನ ಬರದಲ್ಲಿ ಏನೇನೋ ಮಾತು ಬರುತ್ತೆ, ಅವರು ನಾನ್ ಅಡ್ಗೆ ಮಾಡ್ಕೊಂತೀನಿ ಅನ್ಕೊಂಡು ಚೇಂಜ್ ಮಾಡ್ತಾರೆ. ಅದಾದ್ಮೇಲೆ ರಘು ಅಣ್ಣನೇ ಹೋಗಿ ಅಡ್ಗೆಗ್ ಊಟ ಮಾಡಿ ಅಂತ ಬಂದ್ ಕರೀತಾರೆ. ಇಬ್ರು ಕೂಡ ಬರಲ್ಲ ಅವರು. ಅವಾಗ ಅನ್ಸತ್ತಲ್ವಾ, ಒಬ್ರು ಒಂದ್ಸಲಿ ಹೋಗಿ ಕರಿಬಹುದು, 2 ಸಲ ಕರಿಬಹುದು, ನೀನ್ ಬಂದಿಲ್ಲ ಅಂದ್ರೆ ಅವಾಗ ಪಾಪ ಅಂತ ಅನ್ಸಲ್ಲ. ಬಿಡು, ಅವ್ರಿಗೆ ಕೋಪ ಬಂದಿರೋ ಕೋಪದಲ್ಲಿ ಅವ್ರು ಏನೋ ಮಾಡ್ಕೋತಿದಾರೆ ಅನ್ಕೊಂಡು ಅನ್ನಿಸ್ತು. ಬಟ್ ಬೇಜಾರಾಯ್ತು ಆ ಮೂಮೆಂಟ್ ಅಲ್ಲಿ ಆತರ ಎಲ್ಲ ಆಗಿದ್ದು. ಅಂದ್ರೆ ಈಗ ಅಲ್ಲಿ ಕೋಪ ಅಂದ್ರೆ ನಾವೀಗ ಆಚೆ ನೋಡೋದಕ್ಕಿಂತ ಅಲ್ಲಿ ನಿಮ್ಗೆ ಪರಿಸ್ಥಿತಿಗಳು ಕೋಪ ತರಿಸುತ್ತೆ. ಹೌದು, ಪರಿಸ್ಥಿತಿಗಳು, ಅಲ್ಲಿ ಮಾತುಗಳು, ನಡ್ಕೊಳ್ಳೋ ರೀತಿ ಕೋಪ ಬಂದೇ ಬರುತ್ತೆ. ಹಂಗಂತ ಅಲ್ಲಿರೋ ಕೆಟ್ಟೋರು ಒಳ್ಳೆಯವರು ಅಂತಲ್ಲ, ಪರಿಸ್ಥಿತಿಗಳು ನಮ್ಮನ್ ಕೆಟ್ಟೋರಾಗ್ ಮಾಡತ್ತೆ ಅಷ್ಟೇ. ಓಕೆ. ರಕ್ಷಿತನ ನಾವು ನೋಡ್ಬೇಕಾದ್ರೆ ಅವ್ರು ಹೆಂಗೆ ಅಂತಂದ್ರೆ ನಡೆಯೋ ರೀತಿ ಆಗಿರ್ಬೋದು, ಕುತ್ಕೊಳ್ಳೋ ರೀತಿ ಆಗಿರ್ಬೋದು, ಒಂಥರ ಬಿಂದಾಸ್ ಅನ್ನೋದಕ್ಕಿಂತ ಒಂಥರ ಗಂಡುವೀರಿ ತರ ಆಡ್ತಾ ಇದ್ರು. ಸೊ ನಿಮ್ಗೆ ಅಂದ್ರೆ ಡ್ರೆಸ್ಸಿಂಗ್ ವಿಚಾರ ಆಗಿರ್ಬಹುದು, ಅಥವಾ ಅವ್ರು ಕುತ್ಕೊಳ್ಳೋ ನಿಂತ್ಕೊಳ್ಳೋ ವಿಚಾರ, ನಿಮ್ಗವ್ರಿಗೂ ಕಮ್ಯುನಿಕೇಶನ್ ಅಷ್ಟಾಗಿರ್ಲಿಲ್ಲ, ಬಟ್ ಏನಾದ್ರು ಸಜೆಷನ್ ಕೊಡ್ತಿದ್ರಾ? ರೆಡಿ ಆಗು ಅಂತ ಹೇಳ್ತಾ ಇದ್ದೆ ನಾನು. ಯಾಕಂದ್ರೆ ಅಷ್ಟೊಂದು ಬಟ್ಟೆಗಳು ಬರ್ತಿತ್ತು ಅವಳಿಗೆ, ಚೆನ್ನಾಗಿರೋ ಬಟ್ಟೆಗಳು ಬರ್ತಿತ್ತು. ಅದಕ್ಕೆ ಆದಂತ ಜುವೆಲ್ರೀಸ್ ಎಲ್ಲ ಕಳಿಸ್ಕೊಡ್ತಿದ್ರು. ಮನೇಲಿ ನೋಡಿದಾಗ ಬೇಜಾರಾಗತ್ತೆ, ರೆಡಿ ಆಗು ಅಂತಾನು ಹೇಳಿದೀವಿ. ಬಟ್ ಅವಳಿಗೆ ಕಂಫರ್ಟಬಲ್ ಆಗಿರೋದು ಇಷ್ಟ ಅಲ್ಲ, ಕಂಫರ್ಟಬಲ್ ಆಗಿರೋದು ಇಷ್ಟ ಅವಳಿಗೆ. ಅವಳೇ ಹೇಳ್ತಿರ್ತಾಳೆ, ನೀವ್ ಅದೆಲ್ಲ ಯಾಕೆ ಹಿಂಗೆಲ್ಲ ದಿನ ರೆಡಿ ಆಗ್ತೀರಾ, ಮೇಕಪ್ ಮಾಡ್ಕೋತೀರಾ? ಕರೆಕ್ಟ್ ಅಲ್ಲ, ಇದೆಲ್ಲ ಇಲ್ಲಿಂದ ಹೋಗಾದ್ಮೇಲೆ ನೀವು ಸಿನಿಮಾ ಮಾಡ್ಬೇಕು, ಸೀರಿಯಲ್ ಮಾಡ್ಬೇಕು ಅಂತೆಲ್ಲ ಅವಳೇ ಹೇಳ್ತಿರ್ತಾಳೆ. ಬಟ್ ಅವಳಿಗೆ ತುಂಬಾ ಆರಾಮಾಗಿರೋದು ಇಷ್ಟ. ಅದಕ್ಕೆ ಅದನ್ನೇ ಅವಳು ಪ್ರಿಫರ್ ಮಾಡಿದ್ಲು ಅನ್ಸುತ್ತೆ. ನಿಮ್ಮಿಬ್ರು ಮಧ್ಯೆ ಜಾಸ್ತಿ ಜಗಳ ಆಗ್ತಾ ಇತ್ತು. ಯಾವ ಪಾಯಿಂಟ್ ನಿಮ್ಗೆ ಅಂದ್ರೆ ಕೋಪ ಬರ್ಸೋ ಹಂಗೆ ರಕ್ಷಿತಾ ಮಾಡ್ತಾ ಇದ್ದಿದ್ದು? ಮಾತುಗಳು, ಯೂಸ್ ಮಾಡ್ತಿದ್ದ ವರ್ಡ್ಸ್. ಅದ್ಯಾಕೋ ಸುಮ್ನೆ ಬಂದ್ಬಿಟ್ಟು ನೀವ್ ಆಕ್ಟಿವ್ ಆಗಿಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಅಂದ್ರೆ ಯಾರಿಗ್ ಕೋಪ ಬರುತ್ತೆ? ಆಮೇಲೆ ನಿಮಗ್ ಕಾನ್ಫಿಡೆನ್ಸ್ ಇಲ್ಲ, ನಿಮ್ ಮಾತಲ್ಲಿ ತೂಕ ಇಲ್ಲ ಅಂತ ಎಲ್ಲ ಅಂದ್ರೆ ಯಾರಿಗ್ ಕೋಪ ಬರಲ್ಲ? ನೀವ್ ಏನ್ ಮಾಡಿದೀರಾ, ನಿಮಗ್ ಡಿಪೆಂಡೆನ್ಸಿನೇ ಬೇಕು ಅಂತಾನೆ
ಫಸ್ಟ್ ವಾರದಿಂದ ಅಲ್ಲಿ ತನಕ ಡಿಪೆಂಡೆನ್ಸಿ ಇಲ್ದಂಗಿದ್ದೆ ನನ್ನ ಮನೇಲಿ. ಮಾತಾಡಿಲ್ಲ ಅಂದ್ರೂ ಕೂಡ ನನ್ನ ಪಾಡಿಗೆ ಹೋಗಿ ಎಲ್ಲೋ ಕುತ್ಕೊಂಡಿರ್ತಿದ್ದೆ. ನಾನ್ ಮಾತಾಡ್ಲೇಬೇಕು ಅನ್ಕೊಂಡು ಎಲ್ಲೋ ಒಂದು ಇಷ್ಟ ಇಲ್ದಿದ್ ಜಾಗದಲ್ಲಿ ನಾನು ಯಾವತ್ತು ಕೂತೋಳೆ ಅಲ್ಲ. ಇಲ್ಲಿ ಒಬ್ಳೇ ಕೂತಿರು ನಾನು ಆರಾಮಾಗಿರ್ತೀನಿ ಅನ್ನೋ ತರ ಇರೋಂತ ಹುಡ್ಗಿ ನಾನು. ಪದೇ ಪದೇ ಡಿಪೆಂಡೆನ್ಸಿ ಅಂತಲ್ಲ ಅಂದ್ರೆ ಯಾರಿಗ್ ಕೋಪ ಬರಲ್ಲ. ಈ ತರ ಮಾತುಗಳು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು, ಕೋಪ ಬರ್ತಿತ್ತು ಅವಳ ಮೇಲೆ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಒಂದೇ ತರದ ಹುಡುಗಿಯರಿದ್ರಿ, ನೀವು, ಕಾವ್ಯ, ಸ್ಪಂದನ. ಸೊ ಅದು ಏನಾದ್ರು ಮಾತುಕತೆ ಆಗಿರಬಹುದು, ನಿಮ್ ಬೇಸರಗಳು ತೋಡ್ಕೊಳಕ್ ಆಗಿರ್ಬಹುದು, ಯಾವ ತರ ಹೆಲ್ಪ್ ಆಯ್ತು ಅಂತ? ಇಲ್ಲ, ನನ್ ಸ್ಪಂದನ ಜೊತೆ ಕಾವ್ಯನ್ ಜೊತೆ ಏನು ಶೇರ್ ಮಾಡಿದಾಗಿರ್ಲಿ ಮಾತುಗಳು ಇಲ್ಲ ಆತರ. ಯಾಕಂದ್ರೆ ನಾವೆಲ್ಲ ವೈಬೇ ಆಗಿಲ್ಲ. ಅಂದ್ರೆ ಅಶ್ವಿನಿ ಮ್ಯಾಮ್ ಆತರ ಈಗ ಕಾವ್ಯಂದು ಅವ್ರಿಬ್ರದ್ದು ಜಗಳ ಡೇ 1 ಇಂದ ನಡೀತಾ ಇದೆ. ಗಿಲ್ಲಿದು ಅವ್ರಿಬ್ರು ಮಧ್ಯೆನೂ ಜಗಳ ನಡೀತಿದೆ. ಇಲ್ಲ ನಂದು ಅವ್ರದ್ದು ಮಧ್ಯೆ ಆನ್ ಅಂಡ್ ಆಫ್ ಜಗಳಗಳು ನಡೀತಿರತ್ತೆ. ಇಲ್ಲ ನನಗಂದಿದ್ದು ಅವ್ರ ಮಾತಿನ ಬರದಲ್ಲಿ ಎಲ್ಲರಿಗೂ ಬೈತಾ ಇದ್ರು, ಎಲ್ಲರೂ ಜಗಳ ಮಾಡ್ತಿದ್ವಿ ಅಷ್ಟೇ. ಬಿಟ್ರೆ ಅವ್ರನ್ನೇನೋ ಕಾರ್ನರ್ ಮಾಡ್ಬೇಕು ಅಂತ ಎಲ್ಲರೂ ಟೀಮ್ ಅಪ್ ಆಗಂತೂ ಜಗಳ ಮಾಡ್ತಿರ್ಲಿಲ್ಲ. ಸಿಚುಯೇಷನ್ಸ್ ಅಷ್ಟೇ ಅಲ್ಲಿ ಆಗ್ತಿದ್ದು. ಅವ್ರನ್ನ ಕಾರ್ನರ್ ಮಾಡ್ಬೇಕು, ಅವ್ರನ್ನ ಒಂದು ಅವ್ರಿಗೆ ಮಾತ್ರ ಟ್ರಿಗರ್ ಮಾಡ್ಬೇಕು, ವಿಷಯಗಳನ್ನ ತೆಗೆದು ನೋಡೋಣ, ಆತರ ಏನೂ ಇರ್ತಿರ್ಲಿಲ್ಲ. ಗಿಲ್ಲಿ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು, ಬಟ್ ರಾಶಿಕಂ ಕನೆಕ್ಟ್ ಯಾಕಾಗ್ಲಿಲ್ಲ ಅಂತ ಗೊತ್ತಿಲ್ಲ. ಗಿಲ್ಲಿ ಬಂದಾದ್ಮೇಲೆ ಕೇಳಿ ಪ್ಲೀಸ್. ಹೌದು, ಹೇಳೋದು ಏನೇನೋ ಹೇಳೋದು, ಇಲ್ಲ ನೀವು ಅದು ನಾಮಿನೇಟ್ ಮಾಡೋದು ನೋಡ್ಬೋದು, ಚುಚ್ಚೋದು ವಿಷಯದಲ್ಲಿ. ಸುಮ್ನೆ ಈಗ ಚೈತ್ರ ಅವ್ರೇನೋ ಬಂದಾಗ ಏನೋ ವಿಷಯ ಹೇಳಿರ್ತಾರೆ, ಏನೇನ್ ನಡೆದಿದೆ ಮನೇಲಿ ಅನ್ಕೊಂಡು ಅದನ್ನ ತೆಗ್ದು ರೇಗ್ಸೋದಾಗಿರ್ಲಿ, ಹಿಂಗೇನೆ ಉಸ್ತುವಾರಿ ಬರೋದು ಅಂತ ಹೇಳೋದು. ಇಲ್ಲ ಅವನಿಗೆ ಇಷ್ಟ ಇರೋರಿಗೆ ಯಾರ ಬಗ್ಗೆ ಯಾರೋ ಮಾತಾಡಿದ್ರೆ ಬಂದ್ಬಿಡ್ತಿದ್ದ, ನೀನ್ ಹಂಗ ಹಿಂಗೆ ಹೇಳ್ದೆ, ನನಗೆ ಗೊತ್ತು ಅನ್ಕೊಂಡ್. ಸೊ ಈ ಮಾತುಗಳು ನನಗೆ ಇಷ್ಟ ಆಗ್ದಲೆ ಜಗಳಗಳು ನಡೀತಾನೆ ಇರ್ತಿತ್ತು ನಮ್ಮಿಬ್ರು ಮಧ್ಯೆ. ಅಂದ್ರೆ ಕೆಲವೊಂದ್ಸಲಿ ಅದು ಹೌದು, ಯಾರೋ ಒಬ್ರ ಬಗ್ಗೆ ತಮಾಷೆ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಕೆಳಮಟ್ಟದ, ಅಂದ್ರೆ ಅವ್ರಿಗೆ ಹರ್ಟ್ ಆಗೋಂತ ಪದಗಳನ್ನ ಯೂಸ್ ಮಾಡೋವಂಥದ್ದು. ಈಗ ಅಶ್ವಿನಿ ಮತ್ತೆ ಅವ್ರಿಗೆ ಮುದುಕಿ ಅಂತ ಅನ್ನೋ ಪದಗಳು, ಈ ತರ ಎಲ್ಲ ನಿಮಗೆ ಅವ್ರು ಹೇಳಿರುವಂತ ಯಾವ ಪದ ಹರ್ಟ್ ಆಗಿರೋಂಥದ್ದು? ಅದು ನನಗೆ ಆತರ ಏನೋ ಪರ್ಸನಲ್ ಆಗಿ ಬಂದ್ಬಿಟ್ಟು ಹಾಗೆ ಹೀಗೆ ಅಂತಲ್ಲ ನನ್ಗೆ ಹೇಳಿಲ್ಲ. ಯಾಕಂದ್ರೆ ಅವ್ನಿಗೆ ನಾನು ಯಾವಾಗ್ಲೂ ಹೇಳಿದ್ದೆ, ಕಾಮಿಡಿ ಎಲ್ಲ ನನ್ನ ಹತ್ರ ಮಾಡ್ಬೇಡ, ನನ್ನನ್ನ ಕೆಳಗಿಟ್ಟು ಮಾತಾಡೋದು ಎಲ್ಲ ನಾಟ್ ವಿತ್ ರಾಶಿಕಾ ಅಂತ ನಾನು ಮುಂಚೆನೆ ಹೇಳಿದೆ. ನೀವು ನೋಡಿರ್ಬೋದು, ನನ್ನ ವಿಷಯದಲ್ಲಿ ಬಂದು ಕಾಮಿಡಿ ಮಾಡೋದು, ರೇಗ್ಸೋದು, ಈ ತರದೆಲ್ಲ ಏನೂ ಮಾಡ್ತಿರ್ಲಿಲ್ಲ. ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಅವ್ನಿಗೆ ಮುಂಚೆನೆ ಗೊತ್ತಿತ್ತು. ಬಟ್ ಗಿಲ್ಲಿ ವಿಚಾರದಲ್ಲಿ ಅಂದ್ರೆ ಒಂದ್ ವಿಚಾರ, ಎಲ್ಲೋ ನಾನು ರಕ್ಷಿತಾ ಅವನು ರಜತ್ ಅವರೆಲ್ಲ ಕುತ್ಕೊಂಡು ಮಾತಾಡ್ತಿದ್ದಾಗ ರಕ್ಷಿತಾ ಕೇಳ್ತಾಳೆ, ಇನ್ ಕೇಸ್ ಮನೇಲಿ ಡಿಸರ್ವಿಂಗ್ ಅಂತ ಬಂದ್ರೆ ನಾನಾ ಇಲ್ಲ ಕಾವ್ಯನ ಅಂತ ಬಂದ್ರೆ ನೀವ್ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತಲ್ಲ ಅಂದಾಗ ನಾವೇ ಹೇಳ್ತೀವಿ ಅವಾಗ, ಇಲ್ಲ ಕಾವ್ಯನೇ ಅವ್ನ್ ಸೆಲೆಕ್ಟ್ ಮಾಡೋದು ಅಂತ ಹೇಳಿರ್ತೀವಿ. ಓಕೆನಾ, ಅದನ್ನ ಅವ್ನ್ ತಗೊಂಡ್ ನಾಮಿನೇಟ್ ಮಾಡ್ತಾನೆ. ಇರೋ ಸತ್ಯನೇ ಅದು. ಅದನ್ನ ಅವನಲ್ಲಿ ಮಾತಲ್ಲಿ ಅದು ಎಷ್ಟು ಫನ್ ಆಗಿ ಹೋಗ್ತಿರತ್ತೆ ಕಾನ್ವರ್ಸೇಷನ್ ಅಂತ ಅಂದ್ರೆ, ಅವಾಗ ತಪ್ಪಾಗಿರೋ ಯಾಕೆ ಹಿಂಗೆ ಹೇಳ್ತೀನಿ ಅಂತ ಅವ್ನ ಬಾಯಲ್ಲಿ ಎಲ್ಲೂ ಹೇಳಲ್ಲ ಅವನು. ಬಟ್ ನಾಮಿನೇಟ್ ಮಾಡಕ್ಕೆ ರೀಸನ್ ಯೂಸ್ ಮಾಡ್ತಾನೆ ಅವನು. ಅದು ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಯ್ತು. ಒಂದು ವೇಳೆ ಗಿಲ್ಲಿ ಹೊರಗ್ ಬಂದ್ರೆ ಮಾತಾಡಿಸ್ತೀರಾ, ಮಾತಾಡ್ಸಲ್ವಾ? ಮಾತಾಡಿಸ್ತೀನಿ. ಆತರ ನಂಗೆ ಕೋಪ ಅಂತೆಲ್ಲ ಏನೂ ಇಲ್ಲ. ಆಬ್ವಿಯಸ್ಲಿ ಎಲ್ಲ ಸಿಕ್ಕರೆ ಹಾಗಿಲ್ಲಿ ಹೇಗಿದ್ಯಾ ಅಂತ ಕೇಳ್ತೀನಿ. ರಘು ಅಣ್ಣನ ತುಂಬಾ ಇಷ್ಟಪಟ್ಟಿದ್ದು ಅಣ್ಣ ಅಂದ್ರೆ ನೀವು ಹೊರಗೆ ಏನ್ ತಮ್ಮನ್ನ ಬಿಟ್ಟೋಗಿದ್ರಿ, ಒಳಗಡೆ ಅಣ್ಣನ್ ಫೀಲ್ ಅವ್ರಿಗೆ ಬರ್ಸಿದ್ದು. ಎಷ್ಟು ಇಷ್ಟ ರಘು ಅಣ್ಣ, ಯಾಕೆ ಅಷ್ಟು ಇಷ್ಟ ಆದ್ರು ಅಂತ? ನನಗ್ ಗೊತ್ತಿಲ್ಲ. ನಾನು ಯೂಶಲಿ ಯಾರಿಗೂ ಅಣ್ಣ ಅಕ್ಕ ಅಂತೆಲ್ಲ ನಾನು ಹೇಳಲ್ಲ. ಅವ್ರಿಗೆ ಮ್ಯಾಮ್ ಸರ್ ಹೀಗೆ ನಾನು ಕರೆಯೋದು. ನಿಮಗ್ ನೋಡಿರ್ಬೋದು, ಅಶ್ವಿನಿ ಮ್ಯಾಮ್ ಜೊತೆ ನಾನು ಅಷ್ಟು ಮಾತಾಡಿದ್ರು ಕೂಡ ನಾನು ಯಾವತ್ತೂ ಅಶ್ವಿನಿ ಅಕ್ಕ ಅಂತ ನಾನು ಕರ್ದೋಳಲ್ಲ. ನಾನು ಮಂಜು ಅಕ್ಕನ್ ಕರ್ದಿದ್ದೆ. ಮಂಜು ಅಕ್ಕನ್ ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಅವ್ರ ಜೊತೆ ಇರೋದು. ಅವ್ರಿಗೆ ಏನ್ ಬೇಕಾರೋ ಹೇಳ್ಬೋದಿತ್ತು. ಶಿ ವಾಸ್ ವೆರಿ ಕ್ಯೂಟ್. ನನ್ಗೇನೇ ಹೇಳಿದ್ರು ಕ್ಯೂಟ್ ಆಗಿ ನಾವಿಬ್ರು ಆಡ್ತಾ ಇದ್ರಿ. ಅದೊಂದು. ರಘು ಅಣ್ಣನಲ್ಲಿ ಯಾಕೆ ಅನ್ನೋದು ಗೊತ್ತಿಲ್ಲ. ರಘು ಅಣ್ಣಂಗೂ ನಂಗೂ ತುಂಬಾ ಜಗಳಗಳಾಗತ್ತೆ. ಅವ್ರ ಪ್ರಿನ್ಸಿಪಲ್ ಆದಾಗ ಸಡನ್ ಆಗಿ ಆ ಒಂದು ಕನೆಕ್ಷನ್ ಹೇಗ್ ಬಿಲ್ಡ್ ಆಯ್ತೋ ನನಗೆ ಗೊತ್ತಿಲ್ಲ. ರಘು ಅಣ್ಣನ ಮೇಲೆ ನಂಗೆ ಅವ್ರು ಇಷ್ಟ ಆಗಕ್ ಸ್ಟಾರ್ಟ್ ಆದ್ರು. ಅವ್ರು ಅಡ್ಗೆ ಮಾಡ್ತಿರ್ಬೇಕಾರಾಗಿರ್ಲಿ, ಏನೇ ಆಗಿರು ನಾನು ಹೋಗೋದು, ರಘು ಅಣ್ಣ ನನಗ್ ನೀವಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ದೆ. ಅವ್ರಿಗೆ ನನ್ ಮೇಲೆ ಯಾವ ತರ ಫೀಲಿಂಗ್ ಇದೆಯೋ, ಅವ್ರಿಗೆ ನನ್ ಇಷ್ಟನೋ ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ಗೆ ಯಾರು ಒಬ್ರು ಇಷ್ಟ ಅಂತು ಅಂದ್ರೆ ನಾನು ಜೆನ್ಯೂನ್ ಆಗಿ ಇಷ್ಟ ಪಡಕ್ ಸ್ಟಾರ್ಟ್ ಮಾಡ್ತೀನಿ ಅವ್ರನ್ನ.
ಆ ರೀತಿಲಿ ರಘು ಅಣ್ಣಂಗೆ ಅದು ನನಗೆ ರಘು ಅಣ್ಣ ಅಂದ್ರೆ ಇಷ್ಟ. ಅಂಡ್ ನಂದು ಸೂರಜ್ ಜಗಳ ಆದಾಗ್ಲೂ ಕೂಡ ಅವ್ರು ಬಂದ್ ಹೇಳ್ತಾರೆ, ನೀನ್ ಈ ವಾರ ಕ್ಯಾಪ್ಟನ್, ನೀವಿಬ್ರು ಲಾಸ್ಟ್ ವೀಕ್ ಲ್ಯಾಡರ್ ಅಂತ ಕೊಟ್ಕೊಂಡಿರ್ತೀರಾ ಒಬ್ರಿಗೊಬ್ರು, ಈಗ ಜಗಳ ಮಾಡ್ಬೇಡಿ ಅನ್ಕೊಂಡು ಅತ್ತಾಗ ಯಾವಾಗ್ಲೂ ಅಳ್ಬೇಡ ಅಂತ ಸಮಾಧಾನನೂ ಮಾಡಿದ್ದಾರೆ. ಅದಕ್ಕೆ ನಂಗೆ ರಘು ಅಣ್ಣ ಅಂದ್ರೆ ಇಷ್ಟ ಏನೋ ಒಂಥರ. ಅಣ್ಣ ತಂಗಿ ಸಂಬಂಧದಲ್ಲಿ ರಘು ಅಣ್ಣನ್ ತೊಡೆಬೇಕು ಅಂದಾಗ ಹೆಂಗ್ ಅನ್ನಿಸ್ತು ಅಂತ? ತುಂಬಾ ಹರ್ಟ್ ಆಯ್ತಾ ಅದು. ಅದ್ ಹೇಗ್ ಅನ್ನಿಸ್ತು ಅಂದ್ರೆ, ಅಪ್ಪ ಇದನ್ನೆಲ್ಲ ಕೇಳ್ಬೇಕೋ, ಹೊಟ್ಬಿಡೋಣ ಬಿಗ್ ಬಾಸ್ ಮನೆಯಿಂದ, ಈ ತರನು ಯೋಚನೆ ಮಾಡಕ್ ಆಗತ್ತಾ ಒಬ್ರಿಗೆ? ಅಣ್ಣ ತಂಗಿ ಆ ಒಂದ್ ಇಡೀ ಮನೆಗ್ ಗೊತ್ತು, ನಾನು ರಕ್ಷಿತಾ ಇಬ್ರೇನೆ ರಘು ಅಣ್ಣ ಅಂತ ಕರೆಯೋದು, ಇನ್ನೆಲ್ಲರೂ ಸರ್ ಅಂತಿರ್ತಾರೆ. ಅದನ್ನು ಇವರು ನಿನ್ಗೆ ರಘು ಅಣ್ಣ ಬೇಕು, ಇಲ್ಲ ಡಿಪೆಂಡೆನ್ಸಿ ಬೇಕು ಅಂದ್ರೆ ಮುಗ್ದೋಗ್ತಿತ್ತು. ನಿಂಗ್ ಹೊರ್ಕೊಳಕ್ಕೆ ಶೋಲ್ಡರ್ ಬೇಕು, ನಿಂಗ್ ಮಲ್ಕೊಳಕ್ ತೊಡೆ ಬೇಕು ಅಂದ ತಕ್ಷಣನೇ ಯಾವ ತರ ಹೇಳ್ತಿದ್ದೀರಾ ನೀವು? ನಂಗೂ ಕೇಳಕ್ ಹರ್ಟ್ ಆಗತ್ತೆ, ನನಗ್ ಫ್ಯಾಮಿಲಿ ಆಚೆ ಕಡೆ ಇದೆ. ಯಾಕಂದ್ರೆ ನನಗೆ ಯಾರೋ ಒಬ್ರು ಬಂದು ನೀವ್ ಹಿಂಗಿರ್ತೀರಾ ಸೂರಜ್ ಅವ್ರ ಜೊತೆ ಹಾಗೀಗೆ ಅಂದಾಗ ನಮಗ್ ಹರ್ಟ್ ಆದಾಗ ಅವರೇ ಹೇಳಿರ್ತಾರ, ಅದ್ ಹಿಂಗೆಲ್ಲ ಹೇಳಕ್ಕಾಗತ್ತೆ ರಾಶಿಕಾ, ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡಿದಾಗ. ಬಟ್ ನೀವ್ ನನ್ ಬಗ್ಗೆನೂ ಹಾಗೆ ಮಾತಾಡಿದಲ್ವಾ, ಈ ಮನೆಯಿಂದ ಆಚೆ ಹೋಗಕ್ ನೀನೇ ಕಾರಣ ಹಾಗೆ ಹೀಗೆ ಅಂತ ಹೇಳೋದು, ನಿಂಗ್ ಅವ್ರು ತೊಡೆಬೇಕು ಮಲ್ಕೊಳಕ್ಕೆ, ಏನ್ ಅರ್ಥ? ಅದು ಒಂದಷ್ಟು ವಿಷಯಗಳು ನನ್ ಮನ್ಸಲ್ಲಿ ಯಾವಾಗ್ಲೂ ಇರತ್ತೆ, ಯಾವತ್ತೂ ಹೋಗಲ್ಲ ಅನ್ಸುತ್ತೆ. ಅದು ಬೇಜಾರಾಯ್ತು ಆ ವಿಷಯ ನಂಗೆ. ಧ್ರುವಂತ್ಗೆ ಇಲ್ಲಿವರೆಗೂ ನೀವು ಮುಖ ಕಳಿಸ್ಲಿಲ್ಲ ಅವ್ರದ್ದು ಅನ್ನೋ ತರ ಬೇಸರ ಇದೆ ನಿಮ್ಗೆ. ಬಟ್ ಧ್ರುವಂತು ಇಷ್ಟು ದಿನ ಉಳ್ಕೊಂಡಿರೋದು ಹೇಗೆ ಅಂತ ಅಂದ್ರೆ, ಅವ್ರು ಆಟ ಆಡ್ಲಿಲ್ಲ ಅಂದ್ರೆ ಅಥವಾ ಫೇಕ್ ಮುಖವಾಡ ಇದೆ ಅಂತ ಅಂದ್ರೆ ಹೇಗೆ ಇಲ್ಲಿವರೆಗೂ ಉಳ್ಕೊಂಡ್ರು ಅಂತ? ಅದೇ ನಾವ್ ಪ್ರತಿ ವಾರ ಯಾರು ಹೋಗ್ತಾರೆ, ಧ್ರುವಂತ್ ಅವ್ರು ಹೋಗ್ತಾರೆ ಅಂತಾನೆ ಅನ್ಕೋತಾ ಇದ್ದೀವಿ. ಏನ್ ಮಾಡ್ತಿದ್ದಾರೆ ಅನ್ಕೊಂಡು ಎಲ್ಲೋ ಅವರಿಗೆ ಅವ್ರ ಅಳ್ತಾ ಇದ್ರು ಗೊತ್ತಾ, ನಾನ್ ಮನೆಗ್ ಹೋಗ್ತೀನಿ ಅಂದಾಗ್ಲೂ ಕೂಡ ಆಡಿಯನ್ಸ್ ಸಪೋರ್ಟ್ ಮಾಡಿದ್ರು, ನೀವು ಒಳ್ಳೆ ಕಂಟೆಸ್ಟೆಂಟ್ ಆಡಿ ಅನ್ಕೊಂಡೆಲ್ಲ ಸಪೋರ್ಟ್ ಮಾಡಿದ್ರು. ಅಂಡ್ ಸೀಕ್ರೆಟ್ ರೂಮ್ಗೆ ಹೋದಾಗ ಅವ್ರು ಎಂಟರ್ಟೈನ್ ಮಾಡಿದ್ದೆಲ್ಲೋ ಪ್ಲಸ್ ಪಾಯಿಂಟ್ ಆಯ್ತು ಅನ್ಸುತ್ತೆ ಅವರಿಗೆ. ಸುದೀಪ್ ಸರ್ ಹೇಳಿದ್ರಲ್ಲ, VT ನೋಡಿದ್ರೆ ಸಿಕ್ಕಾಬಡೆ ಎಂಟರ್ಟೈನಿಂಗ್ ಆಗಿತ್ತು ಅನ್ಕೊಂಡು. ಅವ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ, ನಾನು ಇನ್ವಾಲ್ವ್ ಆಗಿರ್ಲಿಲ್ಲ. ಸೊ ಏನೋ ಇರ್ಬೇಕು, ಅದಕ್ಕೆ ಇಷ್ಟು ವಾರ ಇದ್ದಾರೆ ಅವರು. ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಮಿಸ್ ಮಾಡ್ಕೊಂಡ್ರಿ ಈ ಫಿನಾಲೆ ವಾರದಲ್ಲಿ? ನಾನು ಇದ್ದಿದ್ರೆ ಹಿಂಗ ಆಗ್ತಿತ್ತು, ಏನ್ ಮಿಸ್ ಮಾಡ್ಕೊಂಡ್ರಿ? ತುಂಬಾ ಮಿಸ್ ಮಾಡ್ಕೊಂಡೆ. ಆ ಲಾಸ್ಟ್ ವಾರ ನಾನು ಇರ್ಬೇಕಿತ್ತು, ಆ ವಿಶಸ್ ಆಗಿರ್ಲಿ, ಬಿಗ್ ಬಾಸ್ ಮನೆಯಲ್ಲಿ ನಾನು ಇನ್ನ ಒಂದು ವಾರ ಕಳಿಯೋಂತ ಟೈಮ್ ತುಂಬಾ ಇತ್ತು. ಆ ಮೂಮೆಂಟ್ಸ್ ನ ಎಂಜಾಯ್ ಮಾಡ್ಬೇಕಿತ್ತು. ಆಮೇಲೆ ಬಿಗ್ ಬಾಸ್ ಆ ಟಾಪ್ 6 ಅಲ್ಲಿ ಇರೋರ್ಗೆಲ್ಲ ಒಂದ್ ಟೈಟಲ್ ಕೊಟ್ಟು ಹೇಳ್ತಾರೆ, ಅವ್ರ ಹೆಸರನ್ನ ಮೆನ್ಷನ್ ಮಾಡ್ತಾರಲ್ಲ, ಅದನ್ನ ಮಿಸ್ ಮಾಡ್ಕೊಂತೀನಿ ಇವಾಗ. ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕೂ ಮುಂಚೆ ಮನೆಯಲ್ಲಿ ಇದು ಸಿಗಲ್ಲ ಅಂತ ಗೊತ್ತಿರುತ್ತಲ್ಲ, ಏನೆಲ್ಲ ಜಾಸ್ತಿ ತಿಂದ್ಬಿಟ್ಟು ಹೋದ್ರಿ? ಚಿಕನ್ ಬಿರಿಯಾನಿ, ಕಬಾಬ್, ಜಾಮೂನ್, ಐಸ್ ಕ್ರೀಮ್. ಇವನ್ ನಾವು ಬಿಗ್ ಬಾಸ್ ಮನೆಗೆ ಹೋಗಕ್ಕಿಂತ ಒಂದಿನ ಮುಂಚೆ ನಾವು ಬೇರೆ ಕಡೆ ನಮಗ್ ಸ್ಟೇ ಕೊಟ್ಟಿರ್ತಾರೆ, ಶ್ಯಾಡೋ ಜೊತೆ ಇರ್ತೀವಿ. ಬೆಳಿಗ್ಗೆ 4 ಗಂಟೆಗೂ ಎದ್ದು ನಾನು ಐಸ್ ಕ್ರೀಮ್ ಮತ್ತೆ ಗುಲಾಬ್ ಜಾಮೂನ್ ಆರ್ಡರ್ ಮಾಡ್ಕೊಂಡು ತಿಂದಿದ್ದೆ, ಯಾಕಂದ್ರೆ ಅಲ್ಲಿ ಹೋಗಾದ್ಮೇಲೆ ಸಿಗಲ್ಲ ಅನ್ಕೊಂಡು. ಕಾಫಿ ಕ್ಯಾರವ್ಯಾನ್ ನಲ್ಲಿ ನಾನು ರೆಡಿ ಆಗಕ್ ಹೋಗ್ತೀನಿ, ಸ್ಟೇಜ್ಗೆ ಹೋಗಕ್ ಇನ್ನೊಂದು 2-3 hours ಇದೆ ಅನ್ನೋದು ಗೊತ್ತು. ಕಾಫಿ ಎಷ್ಟು ಕುಡ್ದಿದೀನಿ ಅಂದ್ರೆ 3 ತಿಂಗಳಿಗಾಗಷ್ಟು ಕಾಫಿ ಕುಡ್ದೋಗಿದೆ. ತರ್ಸ್ಕೊತಾನೆ ಇದೆ ಕಾಫಿ 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 ಅನ್ಕೊಂಡು. ನನ್ ಕಾಫಿ ಅನ್ನಿತ್ತು, ನನ್ ಕಾಫಿ ಎಲ್ಲರಿಗೂ ಕಾಫಿ ಕುಡಿದ್ರೆ ನಿದ್ದೆ ಬರಲ್ಲ, ಬಟ್ ನಂಗೆ ಕಾಫಿ ಕುಡಿದ್ರೆ ನಿದ್ದೆ ಬರುತ್ತೆ. ಎಷ್ಟೊಂದ್ಸಲ ನಂಗೆ ನಿದ್ದೆ ಬರ್ತಿಲ್ದಾಗ ಕಾಫಿ ಕುಡಿದ್ಬಿಟ್ಟು ಮಲ್ಗಿದೀನಿ ನಾನು. ನಂಗೆ ನಿದ್ದೆ ಬರುತ್ತೆ, ಕಾಫಿ ಕುಡಿದ್ರೆ ನಂಗೆ ನಿದ್ದೆ ಬರುತ್ತೆ. ಸೊ ಅದಕ್ಕೆ ನನಗೆ ಲೈಟ್ಸ್ ಆಫ್ ಆದ್ಮೇಲೆ ನಂಗೆ ನಿದ್ದೆ ಬಂದಿಲ್ಲ ಅಂದ್ರೆ ಕಾಫಿ ಕುಡಿದ್ಬಿಟ್ಟು ಮಲಗ್ತಿದ್ದೆ. ಅಷ್ಟು ಇಷ್ಟ ನನಗೆ ಕಾಫಿ ಅಂದ್ರೆ. ಫಿಟ್ನೆಸ್ ವಿಚಾರಕ್ಕೆ ಬರೋದಾದ್ರೆ, 0 ಸೈಜ್ ಅನ್ನೋದಕ್ಕೆ ನೀವು ಪ್ರತಿ ಉತ್ತರ, ಅಷ್ಟು ಬ್ಯೂಟಿಯಾಗಿ ನಿಮ್ಮ ಫಿಟ್ನೆಸ್ ನ ಮೇಂಟೈನ್ ಮಾಡಿದ್ದೀರಾ. ಸೊ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ನಿಮ್ಮ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಹೇಗೆಲ್ಲ ಅಂದ್ರೆ ಹೆಲ್ಪ್ ಆಯ್ತಾ? ಅಲ್ಲೇನಾದ್ರೂ ಇತ್ತಾ ಅದೆಲ್ಲ ಎಕ್ವಿಪ್ಮೆಂಟ್ಸು ಅಥವಾ ಬೇಕಾದಂತ ಫುಡ್ ಅದೆಲ್ಲ ಹೇಗಿತ್ತು ಅಲ್ಲಿನ ಫಿಟ್ನೆಸ್ ಲೈಫ್? ಆ ತರ ಫಿಟ್ನೆಸ್ ಲೈಫ್ ಅಂತೆಲ್ಲ ಅಲ್ಲಿ ಏನು ಇದ್ ಮಾಡಕ್ಕೆ, ನಂಗೆ ಸಿಕ್ಕಿದ ಟೈಮಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ದೆ. ಟಾಸ್ಕೇ ಇರತ್ತಲ್ಲಪ್ಪ, ಆ ತರ ಟಾಸ್ಕ್ ಮಧ್ಯನೇ ಹೇಗೋ ಆಗೋಗುತ್ತೆ, ಅದೆಲ್ಲ ಆಡ್ಬಿಟ್ಟು ನಾನು ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ ಬಿಗ್ ಬಾಸ್ ಮನೇಲಿ. ತುಂಬಾ ಕಷ್ಟ. ಅಲ್ಲ ಸ್ಟ್ರೆಸ್ಗೆ ಸಣ್ಣ ಆಗೋಗ್ಬಿಡ್ತೀವಿ. ಅಲ್ಲಿ ಸ್ಟ್ರೆಸ್, ಟಾಸ್ಕ್, ನಾಮಿನೇಷನ್ಸ್ ಪ್ರಕ್ರಿಯೆ, ಓಡಾಡ್ಕೊಂಡು ನಾಮಿನೇಟ್ ಮಾಡ್ತಿರ್ತೀವಲ್ಲ, ಅದ್ರಲ್ಲೇ ಸಣ್ಣ ಆಗೋಗ್ತೀವಿ. ಅಲ್ಲಿ ಫಿಟ್ನೆಸ್ ಕಷ್ಟ. ರಿಯಲ್ ಲೈಫ್ ಅಲ್ಲಿ ಹೇಗಿರುತ್ತೆ ಫಿಟ್ನೆಸ್?
ನಾನು ತಿಂಡಿ ಪೋತಿ. ಹಾ. ನಾನು ಸಿಕ್ಕಾಪಟ್ಟೆ ತಿಂತೀನಿ. ನನಗೆ ಡಯಟ್ ಮಾಡೋದೆಲ್ಲ ಕಷ್ಟ. ಒಂದ್ ವಾರ ಡಯಟ್ ಮಾಡ್ತೀನಿ. ಸಂಡೇ ಒಂದ್ ಚೀಟ್ ಮೀಲ್ ಅನ್ಕೊಂಡು ಚೆನ್ನಾಗಿ ತಿಂತೀನಿ. ಮತ್ತೆ ವರ್ಕೌಟ್ ಮಾಡ್ತೀನಿ. ಏನಾದ್ರು ಸ್ವಲ್ಪ ಬ್ರೇಕಲ್ಲಿ ಇದ್ದೀನಿ ಅಂದ್ರೆ ತಿಂತಾನೇ ಇರ್ತೀನಿ. ಯಾವ್ದ್ರಲ್ಲಿ ಶುಗರ್ ಇರಲ್ಲ, ಕ್ಯಾಲರೀಸ್ ಎಲ್ಲ ಯಾವ್ದ್ರಲ್ಲಿ ಕಡಿಮೆ ಇರತ್ತೆ ನೋಡ್ಕೊಂಡು. ಒಟ್ನಲ್ಲಿ ನಂಗೆ ಏನೋ ಮಂಚ್ ಮಾಡಕ್ ಏನೋ ಒಂದ್ ಬೇಕು. ಸುಮ್ನೆ ಅಂತೂ ಇರಕ್ಕಾಗಲ್ಲ. ಏನ ಡಯಟ್ ಬಿಟ್ಟೆ ಅಂತ ಅಂದ್ರೆ ನಾನ್ ಎಷ್ಟು ತಿಂತೀನಿ ಅಂದ್ರೆ 2 ನಿಮಿಷಕ್ಕೂ ನಂಗೆ ಏನೋ ಒಂದ್ ಬೇಕು ತಿಂತಾ ಇರಕ್ಕೆ. ಕಷ್ಟ ವರ್ಕೌಟ್ ಮಾಡ್ತಿರ್ಬೇಕಾರೆ. ಫುಲ್ ಚೀಕ್ಸ್ ಎಲ್ಲ ಹಿಂಗಾಗೋದು, ಗುಣವಂತರ ಆಗೋಗ್ತೀನಿ ನಾನು. ಆತರ ಏನ್ ಕಷ್ಟ ಪಡ್ಬೇಕು ಅಂತ ಏನಿಲ್ಲ. ಹೋಗ್ ಒಂದು ವರ್ಕೌಟ್ಗೆ ಅಂತ ನಾನು ಹೋದ್ರೆ 1-2-3 ಇಯರ್ಸ್ ನಾನು ಜಿಮ್ಮಲ್ಲೇ ಇರ್ತೀನಿ. ನಂಗೆ ಇಷ್ಟ ವರ್ಕೌಟ್ ಮಾಡೋದು. ಒಂದು ಬೇಕು ಸ್ವಲ್ಪ ಟೈಮಲ್ಲಿ ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗೋಗ್ತೀನಿ. ಈ ರಾಶಿಕಾ ಅವ್ರನ್ನ ಸ್ಯಾರಿನಲ್ಲಿ ನೋಡಿ ಬಿದೋದವ್ರು ಜಾಸ್ತಿ ಜನ ಇದ್ದಾರೆ. ಸೂರಜ್ ಮಾತ್ರ ಅಲ್ಲ, ಬ್ಯೂಟಿ ಅಂತ ಕೊಟ್ಟಿದ್ದು, ಹೊರಗಡೆ ಕೂಡ ನಿಮ್ಮನ್ನ ಸ್ಯಾರಿನಲ್ಲಿ ನೋಡಿ ತುಂಬಾ ಇಷ್ಟಪಟ್ಟಿದ್ರು. ನಿಮ್ಗೆ ಯಾವ ತರ ಡ್ರೆಸ್ ಇಷ್ಟ ಅಂತ? ಸಲ್ವಾರಲ್ಲಿ ನೋಡಿದೀವಿ, ಪ್ಯಾಂಟ್ ಶರ್ಟ್ ಅಲ್ಲಿ ನೋಡಿದೀವಿ, ಸ್ಯಾರಿನಲ್ಲಿ ನೋಡಿದೀವಿ. ನೀವು ತುಂಬಾ ಇಷ್ಟಪಡುವಂತ ಡ್ರೆಸ್? ಟ್ರೆಡಿಷನಲ್ ವೇರ್. ನನಗೆ ಸೀರೆ ಅಂದ್ರೆ ತುಂಬಾ ಇಷ್ಟ. ನಾನು ಹೋಗ್ಬೇಕಾದ್ರೂ ಹೇಳಿದ್ದೆ, ನೀವ್ ನನಗೆ ಏನ್ ಕಳಿಸ್ಕೊಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಪ್ರತಿ ವಾರ ನನಗೆ ಸೀರೆಗಳು ಕಳ್ಸ್ಕೊಡ್ತಾನೆ ಇರಿ ನೀವು. ನಾನು ವೀಕೆಂಡ್ ಅಲ್ಲೂ ಕೇಳ್ತಿದ್ದೆ, ಯಾಕೋ ಒಂದಷ್ಟು ವೀಕ್ಸ್ ನನಗ್ ಬರ್ಲಿಲ್ಲ. ಅದಾದ್ಮೇಲೆ ನೀವು ನೋಡಿರ್ಬೋದು, ಪ್ರತಿ ವಾರನೂ ನಾನು ಸ್ಯಾರಿ ವೇರ್ ಮಾಡ್ತಾ ಇದ್ದೆ. ನಂಗೆ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತೀನಿ. ನನಗೆ ಹೂವ ಅಂದ್ರೆ ತುಂಬಾ ಇಷ್ಟ. ಬಿಂದಿ, ಮೂಗ್ಬಟ್ಟು, ನಂಗೆ ಹೀಗ್ ಡ್ರೆಸ್ ಅಪ್ ಮಾಡ್ಕೊಳಕ್ ತುಂಬಾ ಇಷ್ಟ. ಟ್ರೆಡಿಷನಲ್ ವೇರಲ್ಲಿ ನಾನು ತುಂಬಾ ಕಂಫರ್ಟಬಲ್ ಆಗಿರ್ತೀನಿ. ಈ ಜೀನ್ಸ್ ಇದೆಲ್ಲ ಹಾಕೊಂಡ್ಬೇಕಲ್ಲ, ನಾನು ಜೀನ್ಸ್ ಹಾಕೋರು ಕೂಡ ಫುಲ್ ಬ್ಯಾಗಿ ಜೀನ್ಸ್ ಆಗಿರ್ಲಿ, ಅಲ್ಲ ಬ್ಯಾಗಿ ಟೀ ಶರ್ಟ್ಸ್, ಈ ತರ ನನಗೆ ಫುಲ್ ಲೂಸ್ ಟೀ ಶರ್ಟ್ಸ್ಗಳು, ಈ ತರ ಕಂಫರ್ಟಬಲ್ ಆಗಿರ್ಬೇಕು ಔಟ್ಫಿಟ್ಸ್. ಸೊ ನಾನು ಸ್ಯಾರಿಲಿ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತೀನಿ. ಬಿಗ್ ಬಾಸ್ ಮನೆಗೆ ಒಳಗೆ ಹೋಗೋದಕ್ಕೂ ಮುಂಚೆ ರಾಶಿಕಾ ನಮಗೆ ಗೊತ್ತಿದ್ದು ಮನದ ಕಡಲು ಹೀರೋಯಿನ್ ಅಂತ. ಈಗ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ರಾಶಿಕಂಗೆ ಏನೆಲ್ಲ ಚೇಂಜಸ್ ಆಗಿದೆ? ಇವಾಗ ಬಿಗ್ ಬಾಸ್ ರಾಶಿಕಾ ಅಂತ ಕರೀತಾರೆ. ತುಂಬಾ ಜನಕ್ಕೆ ಗೊತ್ತಾಗಿದ್ದೀನಿ ನಾನು ಯಾರು ಅನ್ಕೊಂಡು. ನೀವೇ ನೋಡೋರಿ, ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಬಂದು ನೀವ್ ಹೋಗಿದ್ ಬೇಜಾರಾಯ್ತು, ನಂಗೆ ನೀವಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ರು. ಅದೆಲ್ಲ ನನಗೆ ತುಂಬಾ ಚೇಂಜಸ್ ಕಾಣಿಸ್ತು ನನಗೆ. ಈ ಬಿಗ್ ಬಾಸ್ ಜರ್ನಿ ನನ್ಗಿನ್ ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಏನೇನ್ ಮಾಡ್ಬೇಕು ಅನ್ಕೊಂಡಿದೀನಿ ಅದಕ್ಕೆಲ್ಲ ಇದೊಂದು ಸ್ಟೆಪ್ ನನಗೆ ತುಂಬಾ ಹೆಲ್ಪ್ ಆಯ್ತು ನನಗೆ. ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಒಂದು ನಿಮ್ ಕೆರಿಯರ್ ಗ್ರೋತ್ ಆಗುತ್ತೆ, ಅಂದ್ರೆ ಫೇಮಸ್ ಆಗಿರ್ತೀರಾ. ಈ ಈ ಖ್ಯಾತಿನ ಟೇಪ್ ಕಟ್ ಮಾಡಕ್ ಯೂಸ್ ಮಾಡ್ತೀರಾ, ಸಿನಿಮಾಗಳಿಗೆ ಯೂಸ್ ಮಾಡ್ಕೊತೀರಾ? ಸಿನಿಮಾಗಳಿಗೆ ನನ್ ಮೇನ್ ಕಾನ್ಸಂಟ್ರೇಷನ್ ಇರೋದೇ ಸಿನಿಮಾಗಳನ್ನ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು. ಸೊ ಕಾನ್ಸಂಟ್ರೇಷನ್ ಎಲ್ಲ ಬರೀ ಸಿನಿಮಾ ಮೇಲೆನೆ ಇರತ್ತೆ. ಇವಾಗ ಈಗ ಅದೇ ಪ್ಯಾರ್ ಸಿನಿಮಾ ಮಾಡ್ತಾ ಇದ್ದೀನಿ ನಾನು. ಅದು ಸಾಂಗ್ ಕೂಡ ರಿಲೀಸ್ ಆಗಿದೆ, ಬಿಗ್ ಬಾಸ್ ಮನೇಲೆ ರಿಲೀಸ್ ಆಯ್ತು ಅದು. ಅದ್ರದೀಗ ಅದೊಂದ್ ಸ್ವಲ್ಪ ಶೂಟಿಂಗ್ ಬಾಕಿ ಇದೆ. ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಪ್ರಮೋಷನ್ ಅಲ್ಲಿ ಮತ್ತೆ ಬಿಸಿ ಆಗೋಗ್ತೀನಿ. ಬ್ರ್ಯಾಂಡ್ ಪ್ರಮೋಷನ್ಗೆ ಅಂತ ನಿಮ್ಮನ್ನೇ ಕರೆಯೋಕೆ ಟ್ರೈ ಮಾಡ್ತಿರ್ತಾರೆ? ಹೋಗ್ತೀನಿ, ಬಟ್ ಕಾನ್ಸಂಟ್ರೇಷನ್ಸ್ ಎಲ್ಲ ಸಿನಿಮಾ ಮೇಲೆ ಇರುತ್ತೆ. ಹೋಗ್ತೀನಿ, ಟೈಮ್ ಮಾಡ್ಕೊಂಡು ಆದಷ್ಟು ಎಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ನೋಡ್ತೀನಿ. ಫೈನಲ್ ಕ್ವಶನ್, ರಾಶಿಕಾ ಹೋಗಕ್ಕೂ ಮುಂಚೆ ಏನಾದ್ರು ತೂಕ ಹಾಕೊಂಡಿದ್ರಾ? ಇವಾಗ ಎಷ್ಟು ಇಳಿದೋಗಿದ್ದೀರಾ? ಇಲ್ಲ, ಇವಾಗ ಬಂದಾದ್ಮೇಲೆ ಆಕ್ಚುಲಿ ವೇಟ್ ಚೆಕ್ ಮಾಡ್ಬೇಕು ಅನ್ಕೊಂತೀನಿ, ಆಗಿಲ್ಲ ನನ್ಗೆ. ಹೋಗಕ್ಕಿಂತ ಮುಂಚೆ ಐ ವಾಸ್ 57 ಏನೋ ಇದ್ದೆ ನಾನು. ಇವಾಗ ಎಷ್ಟಾಗಿದ್ದೀನೋ ಗೊತ್ತಿಲ್ಲ. ಈಗ ಇನ್ಮೇಲೆ ಈ ವೇಟ್ ನ ಮಾತ್ರ ಕ್ಯಾರಿ ಮಾಡ್ತೀನಿ. ಇವಾಗ ಎಷ್ಟಿರ್ತೀನಿ ಇದನ್ನೇ ನಾನು ಕ್ಯಾರಿ ಮಾಡ್ತೀನಿ, ಇನ್ ದಪ್ಪ ಆಗಕ್ ಹೋಗಲ್ಲ. ಸಿನಿಮಾದಲ್ಲಿ ತುಂಬಾ ಬ್ಯೂಟಿಫುಲ್ ಸಾಂಗ್ಸ್ ಕೂಡ ಹೊರಗೆ ಬಂದಿದೆ. ಪ್ಯಾರ್ ಸಿನಿಮಾ ಸಾಂಗ್ ಎಲ್ಲರೂ ಕೇಳ್ತಾ ಇದ್ದಾರೆ ತುಂಬಾ ಜನ. ಅಂಡ್ ನೀವು ತುಂಬಾ ಬ್ಯೂಟಿಯಾಗಿ ಕಾಣಿಸ್ತಾ ಇದ್ದೀರಾ. ಸೊ ಪ್ಯಾರ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ? ಪ್ಯಾರ್ ನನಗೆ ತುಂಬಾ ಇಷ್ಟ ಆಗಿರೋಂಥ ಒಂದು ಸಬ್ಜೆಕ್ಟ್. ಅಪ್ಪ ಮಗಳ ಸೆಂಟಿಮೆಂಟ್. ಹೀರೋ ಹೊಸೊಬ್ರು, ರಿಶ್ವಿನ್ ಅಂತ. ರವಿ ಸರ್ ಇದ್ದಾರೆ. ರವಿ ಸರ್ ಜೊತೆ ಆಕ್ಟ್ ಮಾಡಕ್ ಎಲ್ಲರಿಗೂ ಇಷ್ಟ ಇರೋದು ನಿಮಗೆ ಗೊತ್ತು. ನಾನ್ ಅದ್ರಲ್ಲಿ ಅವ್ರ ಮಗಳು ಪಾತ್ರ ಮಾಡ್ತಾ ಇದ್ದೀನಿ. ಅತೀವ ಅಂತ ನನ್ನ ಹೆಸರು ಆ ಸಿನಿಮಾದಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವೇನು ಜಗಳ ನೋಡಿದ್ರಿ ಬಿಗ್ ಬಾಸ್ ಮನೇಲಿ, ಹಾಗೆ ಅದೇ ತರ ಕ್ಯಾರೆಕ್ಟರ್. ಫುಲ್ ಕೋಪ, ಯಾವಾಗ್ಲೂ ಮೂಗಿನ ತುದಿಲ್ ಕೋಪ ಇರುತ್ತೆ ನನಗೆ. ಬಟ್ ಅಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ. ಮಗಳಿಗೆ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಅಂತ, ಅಮ್ಮಂದಿರಿಗೆ ಯಾವಾಗ್ಲೂ ಮಗನ್ ಮೇಲೆ ಪ್ರೀತಿ. ಅಪ್ಪಂಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿರೋಂತ ಹುಡುಗಿ ಅತೀವ. ಸೊ ಇದು ಪ್ಯಾರ್ ಸಿನಿಮಾದ ಒಂದು ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡ್ಕೊಂಡು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಬಂತ ರಾಶಿಕಾ ಫೈನಲ್ ಅಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಎಲ್ರಿಗೂ ಸ್ವಲ್ಪ ಬೇಸರ ಆಗಿದೆ. ಆದ್ರೆ ಫಿನಾಲೆ ವಾರದಲ್ಲಿ ಅವ್ರದೊಂದು ಡ್ಯಾನ್ಸ್ ನೋಡಬಹುದು, ಅದಕ್ಕೆ ಫಿನಾಲೆ ವೇದಿಕೆ ಮೇಲೆ ಅವ್ರನ್ನ ನೋಡಬಹುದು ಅನ್ನೋದು ನಮಗೂ ಕೂಡ ಖುಷಿಯಾಗಿದೆ. ಕ್ಯಾಮರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.